ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದು ಸುಂದರವಾದಂಥ ಮನೆಯ ಹೋಮ್ ಟೂರ್ ಮಾಡ್ತಾ, ಹಾಗೆ ಈ ಮನೆಗೆ ಯಾವ ರೀತಿಯಾಗಿ RAV ಇಂಟೀರಿಯರ್ಸ್ ಅವರು ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ವಿಶೇಷವಾಗಿ ಈ ಮನೆ ಬಂದು 20-30 ಸೈಜಲ್ಲಿರ್ತಕ್ಕಂಥದ್ದು. ಬಟ್ 20-30 ಸೈಜ್ ಆದರೂ ಸಹ ಒಟ್ಟಾರೆಯಾಗಿ 4 BHK, ಹಾಗೆ ಮನೆ ಒಳಗಡೆ ಲಿಫ್ಟ್ ಇರ್ತಕ್ಕಂಥದ್ದು. ಮನೆನ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆರ್ಕಿಟೆಕ್ಟ್ಗಂತೂ ಒಂದು ಟ್ಯಾಂಕ್ಸ್ ಹೇಳಲೇಬೇಕು. ಅದರ ಜೊತೆಗೆ ಇಂಟೀರಿಯರು ಸಹ ಹಾಲು ಜೇನು ಬೆರೆತಂತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗಿದೆ. 20-30 ಸೈಜಲ್ಲಿ ಮನೆ ಕಟ್ಟಬೇಕು ಅನ್ನೋರಿಗೆ ಖಂಡಿತ ಈ ಮನೆ ಒಂದು ವರದಾನ ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟು ಇಷ್ಟ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಈ ಮನೆಯ ಮಾಲೀಕರಾದಂಥ ಅಮೃತ ಕಾರ್ತಿಕ್ ಅವ್ರನ್ನ ನಿಮಗೆ ಪರಿಚಯ ಮಾಡಿ, ಈ ಮನೆನ ಅವರು ನಿಮಗೆ ಪರಿಚಯ ಮಾಡ್ತಾರೆ. ಈ ಒಂದು ಮನೆ ಇರತಕ್ಕಂಥದ್ದು ನಾರ್ತ್ ಫೇಸಿಂಗ್ಗೆ, ಹಾಗೆ ರೋಡಿಗೆ ಬಂದು 20 ಇದೆ, ಲೆಂತ್ ಬಂದು 30 ಇದೆ. ಈ ಕಡೆ ಸ್ಟೇರ್ ಕೇಸ್ ಇದೆ, ಆ ಕಡೆ ಲಿಫ್ಟ್ ಇದೆ, ಜೊತೆಗೆ ಒಳ್ಳೆ ಪಾರ್ಕಿಂಗ್ ಇದೆ. ತುಂಬ ಚೆನ್ನಾಗಿ ಮನೇನ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಈಗ ಮೇಲೆ ಹೋಗೋಣ. ಅಮೃತ ಕಾರ್ತಿಕ್ ಅವ್ರನ್ನ ನಿಮಗೆ ಪರಿಚಯ ಮಾಡ್ತೀನಿ. ಹಾಗೆ ಅವರು ಸಹ ತಮ್ಮ ಅನುಭವನ ನಿಮ್ಮ ಜೊತೆ ಹಂಚಿಕೊಂಡು ಈ ಮನೆ ಬಗ್ಗೆ ಸಾಕಷ್ಟು ವಿಚಾರನ ತಿಳಿಸ್ಕೊಡ್ತಾರೆ. ವೆಲ್ಕಮ್ ಟು ದ ವಿಡಿಯೋ. ಬನ್ನಿ ಒಳಗಡೆ ಹೋಗಿ ಮನೆಯನ್ನು ನೋಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಇವರೇ ಹೇಗಿದ್ದೀರಾ? ಅಮೃತ ಕಾರ್ತಿಕ್ ಅಂತೇಳಿ. ಮೇಡಮ್ ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಎಸ್, ನಿಮ್ಮ ಮುಖದಲ್ಲಿ ಆ ನಗು ನೋಡ್ತಾ ಇರೋ ಗೊತ್ತಾಗ್ತಾ ಇದೆ, ನಿಮ್ಮ ಒಂದು ಮನಸ್ಸಿನ ಸಂತೋಷ. ಯಾಕೆಂದರೆ ಹೊಸ ಮನೆ ಹೆಂಗೆ ಒಂದು ಮನುಷ್ಯ ಹೊಸ ಜೀವನಕ್ಕೆ ಒಂದು ಮದುವೆಯಾಗಿ ಹೋಗ್ತಾನೆ, ಆ ರೀತಿ ಒಂದು ಹೊಸ ಮನೆಯೂ ಸಹ ಒಂದು ನಂಟು. ಏನಂತಂದರೆ, ನಾನು ಮನೆ ಒಳಗಡೆ ಬರ್ತಾನೆ ನನಗೆ ಒಂದು ಒಳ್ಳೆ ಫೀಲ್ ಆಗಿದೆ ಅಂದರೆ, ಇವಲ್ಲಿ ಇಟ್ಟಿರ್ತಕ್ಕಂಥ ಒಂದು ವಾಟರ್ ಫಾಲ್ಸ್ ಇರ್ಬೋದು, ಅಥವಾ ಮನೇನ ನೀವು ಇಟ್ಟಿರ್ತಕ್ಕಂಥ ಒಂದು ಕ್ಲೀನಿನೆಸ್ ಆಗ್ಬೋದು. ಖಂಡಿತ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ ವೀಕ್ಷಕರೇ. ಮೊದಲನೇದಾಗಿ ಈ ಮನೆ 20-30 ಇರ್ತಕ್ಕಂಥದ್ದು. ಬಟ್ ನೀವು 20-30ನೇ ನೋಡೋದಕ್ಕೆ ಕಾರಣ ಬಜೆಟ್ ಅಥವಾ ಚಿಕ್ಕದಾಗಿರ್ಬೇಕು ಅಂತಲೇ ಹೇಗೆ? ಬಜೆಟ್ ವಾಸ್ ಒನ್ ಆಫ್ ದ ರೀಸನ್, ಬಟ್ ಬಜೆಟ್ಗಿಂತ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಕಾರ್ತಿಕ್ ಯಾವಾಗ್ಲೂ ಚಿಕ್ಕದಾಗಿರ್ಬೇಕು, ಚೊಕ್ಕದಾಗಿರ್ಬೇಕು ಅಂತಾನೆ ನಾವು ಈ ಸೈಟ್ನ ನೋಡಿದ್ದು. ಬಟ್ ಏರಿಯಾ ವಾಸ್ ದ ಮೇನ್ ಥಿಂಗ್ ಫಾರ್ ಅಸ್. ಸೊ ಅದಕ್ಕೆ 20-30 ಏನು ಹೇಳಬೇಕು ಅಂದರೆ ಇದೇ ಫಸ್ಟ್ ಸೈಟ್ ನೋಡಿದ್ದು, ಇದೇ ಫೈನಲೈಸ್ ಮಾಡಿದ್ದು ಸರ್. ಬಟ್ ಎಷ್ಟು ಫ್ಲೋರ್ ಇರತಕ್ಕಂಥದ್ದು ಇದು G+3 ಎಷ್ಟು ಬೆಡ್ರೂಮ್ ಇರತಕ್ಕಂಥದ್ದು? 4 ಬೆಡ್ರೂಮ್ ಹೌಸ್ ಇದು. 4 ಬೆಡ್ರೂಮ್ ಇದೆ, ಜೊತೆಗೆ ನಿಮಗೆ ಸ್ಟೇರ್ ಕೇಸು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಾ. ಆಮೇಲೆ ಲಿಫ್ಟು ಸಹ ಇದೆ. ಲಿಫ್ಟು ಟೆರೆಸ್ ವರೆಗೂ ಹೋಗುತ್ತಾ? ಹಾಂ, ಟೆರೆಸ್ ವರೆಗೂ ಹೋಗುತ್ತೆ. ವೆರಿ ನೈಸ್. ನಾನಂತೂ ಮನೇನ ಈಗಾಗಲೇ ನೋಡಿದ್ದೀನಿ, ಹಲವಾರು ಬಾರಿ ನೋಡಿದ್ದೀನಿ, ಫೈನಲ್ ಆದಮೇಲೆ ನೋಡಿದ್ದೀನಿ. ಇವರೆಲ್ಲ ಸೋಫಾ ಮತ್ತು ಅವ್ರಿಗೆ ಬೇಕಾದಂಥ ಅಲಂಕಾರ ವಸ್ತುಗಳು ಜೋಡಿಸಿದ ಮೇಲೂ ನೋಡಿದ್ದೀನಿ. ಬನ್ನಿ ಮನೆಯನ್ನು ನೋಡ್ತಾ ಹೋಗೋಣ. ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಮನಸ್ಸಿನ ಅಂತರಾಳದಲ್ಲಿ ಮನೆ ಈ ರೀತಿ ಬರೋದಕ್ಕೂ ಮುಂಚೆ ಏನು ಆಸೆ ಇತ್ತು, ಕನಸಿತ್ತು, ಅದು ಎಷ್ಟು ಫಿಲ್ ಮಾಡಿದೆ, ಕನ್ಸ್ಟ್ರಕ್ಷನ್ ಆಗ್ಬೋದು ಅಥವಾ ಇಂಟೀರಿಯರ್ ಆಗ್ಬೋದು ಅಂತ ತಿಳಿಸ್ಕೊಡ್ತಾ, ನಿಮ್ಗೆ ತಿಳಿದಂಥ ಒಂದು ಆದಂಥ ಒಂದು ಅನುಭವಗಳನ್ನು ಹೇಳ್ತಾ, ಟಿಪ್ಸ್ ಕೊಡ್ತಾ ಈ ಮನೆನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ತೀನಿ. ಖಂಡಿತ. ಅಮೃತ ಅವರೇ, ಮೊದಲನೇದಾಗಿ ಹೇಳಬೇಕಂದ್ರೆ, ನೀವು ಮನೇನ ಏನು ನೀಟಾಗಿ ಇಟ್ಕೊಂಡಿದ್ದೀರಾ ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಟೇಸ್ಟು ಅಥವಾ ಒಲ್ವೋ ಮನೆ ಬಗ್ಗೆ ಹೇಗಿದೆ ಅಂತೇಳಿ. ಅದರ ಪ್ರಕಾರ ನೋಡೋದಾದ್ರೆ ಎಂಟ್ರೆನ್ಸಲ್ಲಿ ಮೊದಲೇ ಹೇಳಿದಾಗೆ ಒಂದು ಒಳ್ಳೆ ವಾಟರ್ ಫಾಲ್ಸ್ ಇಟ್ಟಿದ್ರೆ ಒಂದು ಒಳ್ಳೆ ವಾಮ್ ವೆಲ್ಕಮ್ ಮಾಡುತ್ತೆ. ವಾಮ್ ಅನ್ನೋದಕ್ಕಿಂತ ಅದು ಕೂಲ್ ವೆಲ್ಕಮ್ ಅಂತ ಹೇಳ್ಬೋದು. ಹಾಗೆ ಮನೆ ಒಳಗಡೆ ಬಂದಾಗ ನಿಮ್ಮದು 20-30 ಸೈಟ್ ಆದರೂ ಸಹ ತುಂಬ ಚೆನ್ನಾಗಿ ಒಂದು ಹಾಲ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ತುಂಬ ಪ್ರೀಮಿಯಮ್ ಆಗಿದೆ. ನಿಮ್ಮ ಹಾಲು ಮತ್ತು TV ಯೂನಿಟ್ ಆಗ್ಬೋದು ಅಥವಾ ಸೋಫಾ ಬ್ಯಾಕ್ ವಾಲ್ ಆಗ್ಬೋದು, ಇದ್ರ ಬಗ್ಗೆ ಹೇಳಬೇಕಂತಂದ್ರೆ ನಿಮ್ಗೆ ಯಾವ ರೀತಿ ಐಡಿಯಾ ಇತ್ತು ಅಥವಾ RAV ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಓಕೆ, ನಾವು ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಕೊಡ್ತೀನಿ ನಾನು ಸ್ವಲ್ಪ. ಸೊ ನಾವು ಕನ್ಸ್ಟ್ರಕ್ಷನ್ ಟೈಮಲ್ಲೇ ನಾವು ಬಿಫೋರ್ ಕೋವಿಡ್ ಟೈಮಿಂದನೂ ನಾವು RAV ನೋಡ್ಕೊಂಡು ಬಂದಿದ್ದೀವಿ. ಓಕೆ. ಸೊ ಅವಾಗ ಊಹೆ ಕೂಡ ಮಾಡಿರಲಿಲ್ಲ, ಲೈಕ್ ನಾವು ಈ ಥರ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಥವಾ RAVಗೆ ಅಪ್ರೋಚ್ ಮಾಡ್ತೀವಿ ಅಂತ. ಟು ಬಿ ವೆರಿ ಆನೆಸ್ಟ್, ಕೋವಿಡಲ್ಲಿ ನಾವೆಲ್ಲ ಮನೇಲೇ ಇದ್ವಿ, ಎಲ್ಲರಿಗೂ ಗೊತ್ತಿದೆ. ಸೊ RAV ವೀಡಿಯೋಸ್ ಅವಾಗಿಂದನೂ ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ. ನಿಮ್ಮ ವೀಡಿಯೋಸು ಭಾಗ್ಯ TV ನೋಡ್ಕೊಂಡು ಬರ್ತಾ ಇದ್ದೀವಿ ನಾನು ಕಾರ್ತಿಕ್ಕು. ಸೊ ಆವಾಗಲೇ ನಾವು ಏನಾದರೂ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ರೆ ಇಂಟೀರಿಯರ್ಸ್ ಇವ್ರಿಗೆ ಕೊಡೋಣ ಅಂತ ಒಂದು ತಲೆಯಲ್ಲಿ ಇತ್ತು. ಸೊ ಬೈ ಗಾಡ್ಸ್ ಗ್ರೇಸ್ ನಾವು ತೊಗೊಂಡ್ವಿ. ಕನ್ಸ್ಟ್ರಕ್ಷನ್ ಟೈಮಲ್ಲೇ ನಾವು RAVಗೆ ಅಪ್ರೋಚ್ ಮಾಡಿದ್ವಿ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಮಾಡಿದ್ರೆ ವಿ ಕ್ಯಾನ್ ಡೂ ಮೋರ್ ಚೇಂಜಸ್ ಅಂತ ಹೇಳಿಬಿಟ್ಟು. ನಮ್ಮ ಡಿಸೈನರ್ ಬಂದುಬಿಟ್ಟು ವರ್ಷ ಅಂತ, ಇವನ್ ಶಿ ಈಸ್ ವರ್ಕಿಂಗ್ ಫಾರ್ RAV. ಸೊ ಶಿ ವಾಸ್ ದ ಪರ್ಸನ್ ಹೂ ಡಿಸೈನ್ ದಿಸ್. ಸೊ ತುಂಬ ನಾನು ಹೇಳಿದೆ, ತುಂಬ ಎಲಿಗೆಂಟ್ ಆಗಿರಬೇಕು, ತುಂಬ ಗ್ಲಾಸಿ ಥರ ಇರಬಾರ್ದು ಅಂತ. ಸೊ ಈ ಫೈನಲ್ ಆ್ಯಕ್ಚುಲಿ ಈ ಡಿಸೈನ್ ಕೂಡ ಸರ್ ಒನ್ ಶಾರ್ಟಲ್ಲೇ ಫೈನಲ್ ಮಾಡಿದ್ದು, ಏನು ಚೇಂಜಸ್ ಮಾಡಿಲ್ಲ. ಓಕೆ, ಅಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ? ಹಾಂ, ಏನೂ ಚೇಂಜಸ್ ಮಾಡಿಲ್ಲ. ನಾ ಜಸ್ಟ್ ನಂದು ಟೇಸ್ಟ್ ಅರ್ಥ ಮಾಡಿಕೊಂಡು RAV ಅವರು ಒಂದೇ ಡಿಸೈನ್ ಕೊಟ್ಟಿದ್ದು, ಇದನ್ನೇ ಏನು ಚೇಂಜ್ ಮಾಡ್ದಂಗೆ ಫೈನಲ್ ಮಾಡಿದ್ದು ಸರ್. ಎಕ್ಸಲೆಂಟ್. ನಾನು ಇದೇ ಫಸ್ಟ್ ಕೇಳಿದ್ದೆ, ಏನು ಚೇಂಜ್ ಮಾಡಿದ್ರೆ ಏನು ಚೇಂಜ್ ಮಾಡಿಲ್ಲ. ಬಟ್ ಖಂಡಿತ ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂದರೆ ನಿಮಗೆ ಆ ಮುನ್ನೋಟ ಗೊತ್ತು ಏನು ಬರುತ್ತೆ ಅಂತ. ನಿಮಗೆ 3D ನೋಡಿದಾಗ ಪ್ರತಿಯೊಂದು ಮನೆಗೂ 2D ಮತ್ತು 3D ಕೊಟ್ಟೆ ಕೊಡ್ತಾರೆ. ಆ 3D ಅಥವಾ ವಾಕ್ ಥ್ರೂ ಕೊಟ್ಟಾಗ ನಿಮಗೆ ಆ ಫೀಲ್ ಹೆಂಗಿತ್ತು, ಕಂಪ್ಲೀಟ್ ಆದಮೇಲೆ ಹೇಗಿತ್ತು ನಿಮಗೆ? ಸೇಮ್ ಇದೆ ಸರ್.
3D ನೋಡಿದಾಗ ಹೆಂಗಿತ್ತು 99% ಹಾಗೆ ಬಂದಿದೆ. ಓಕೆ, ಏನು ಚೇಂಜ್ ಮಾಡಿಲ್ಲ ನಾವು. ಆದಷ್ಟು ಅದನ್ನೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಅದನ್ನೇ ಮಾಡಿದ್ದಾರೆ ಕೂಡ. ಸೊ ಇಟ್ಸ್ ಲೈಕ್ 1% ಆ ಕಡೆ ಈ ಕಡೆ ಚೇಂಜಸ್ ಆಗಿದೆ ಬಿಟ್ರೆ, ಲೈಕ್ ನೀವು ನೋಡಿದ್ರೆ 3D ನಮ್ಮ ವಿಡಿಯೋ ನೋಡಿದ್ರೆ ಸೇಮ್ ಇದೆ ಸರ್, ಏನು ಚೇಂಜ್ ಆಗಿಲ್ಲ. ಖಂಡಿತ ಈ ಒಂದು ಲಿವಿಂಗ್ ಹಾಲು ತುಂಬಾ ಪ್ರೀಮಿಯಂ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲೊಂದು ಟಿವಿ ಯೂನಿಟ್ನ ಮಾಡಿ, ಹಾಗೆ ಫಾಲ್ ಸೀಲಿಂಗ್ ಸಹ ತುಂಬಾ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು. ಫಾಲ್ ಸೀಲಿಂಗ್ ಇದ್ದಾಗ ನಿಮ್ಗೆ ಏನಾಗುತ್ತೆ ವೀಕ್ಷಕರೇ, ಲೈಟ್ ಬಂದು ನಿಮಗೆ ಯಾವುದೇ ಕಾರಣಕ್ಕೂ ಕಣ್ಣಿಗೆ ಹೊಡೆಯೋದಿಲ್ಲ, ನಿಮಗೆ ಶಾಡೋಸ್ ಬರೋದಿಲ್ಲ. ಒಂಥರ ಸೀಲಿಂಗಲ್ಲಿ ಲೈಟ್ ಇರೋದ್ರಿಂದ ಆ ಸೀಲಿಂಗು ಅಂದ ಕಾಣುತ್ತೆ, ಜೊತೆಗೆ ನಿಮಗೆ ಆ ಲೈಟ್ ರಿಫ್ಲೆಕ್ಷನ್ನು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಸೋಫಾ ನೋಡ್ತಾ ಇದ್ರೆ, ಇಲ್ಲಿ ಸೋಫಾ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಬಟ್ ಈ ಸೋಫಾ ಡಿಸೈನು ನಿಮಗೆ ಡಿಸೈನಲ್ಲೇ ಬಂತಾ ಅಥವಾ ನೀವು ಇಲ್ಲ ಸರ್, ಡಿಸೈನಲ್ಲಿ ಹೆಂಗಿತ್ತು ಹಾಗೆ ಇದೆ, ಹಂಗೆ ಸಿಕ್ತಾ? ಹಾಗೆ ಸಿಕ್ತು. ನಾವು ಮಾಡಿಸಿರೋದು ಇದನ್ನ. ಸೊ ಡಿಸೈನ್ ಫಸ್ಟ್ ನೋಡ್ಕೊಂಡ್ವಿ ಹೆಂಗ್ ಮ್ಯಾಚ್ ಆಗತ್ತೆ ಅಂತ. ಸೊ ಅವ್ರನ್ನ ವರ್ಷಾನ್ ಕೇಳಿಬಿಟ್ಟು ಅವ್ರ ಕಡೆಯವ್ರನ್ನ ನೋಡಿ ಅವ್ರು ಇಲ್ಲೇ ಬಂದು ಹೆಂಗೆ ಮ್ಯಾಚ್ ಆಗುತ್ತೆ ನೋಡಿ ಮಾಡಿಕೊಟ್ಟು. ಎಸ್, ಸೂಪರ್. ಯಾಕೆಂದರೆ ಒಂದು ಇಂಟೀರಿಯರ್ ಡಿಸೈನ್ ಮಾಡಬೇಕಾದ್ರೆ, ಕಂಪ್ಲೀಟಾಗಿ ಮನೆಗೆ ಡಿಸೈನ್ ಮಾಡಬೇಕಾದ್ರೆ, ಈ ಇಂಟೀರಿಯರ್ ಸ್ಕೋಪಲ್ಲಿ ಏನೇನು ಬರೋಲ್ಲ ಅಂತಂದರೆ, ನಿಮಗೆ ಬಂದು ಸೋಫಾ ಬರೋದಿಲ್ಲ, ಜೊತೆಗೆ ಡೈನಿಂಗ್ ಬರೋದಿಲ್ಲ, ಮತ್ತು ಕರ್ಟನ್ಸ್ ಬರೋದಿಲ್ಲ, ಹಾಗೆ ಚಿಮಿಣಿ ಹಾಬ್ ಬರೋದಿಲ್ಲ, ಮತ್ತು ಆ ಒಂದು ಅಡುಗೆ ಮನೆ ಸ್ಲಾಬ್ ಏನು ಬರುತ್ತಲ್ಲ ಅದು ಸಹ ಬರೋದಿಲ್ಲ. ಬಟ್ ಆದರೆ ಡಿಸೈನಲ್ಲಿ ನಿಮಗೆ ಪ್ರತಿಯೊಂದು ಬರುತ್ತೆ. ನಿಮ್ಮ ಇಚ್ಛೆ ಪ್ರಕಾರ ಅವರು ಡಿಸೈನ್ ಮಾಡಿಕೊಡ್ತಾರೆ, ಅಥವಾ ನಿಮ್ಮ ಡಿಸೈನ್ ಏನಾದರೂ ಚೇಂಜಸ್ ಬೇಕಾದ್ರೆ ಅದನ್ನು ಸಹ ಮಾಡ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ, ಡಿಸೈನ್ ಮಾಡಬೇಕಾದ್ರೆ ಎಲ್ಲನೂ ಸಹ ಒಂದು ಥೀಮಲ್ಲಿ ಹೋಗಬೇಕು, ಒಂದು ಕಲರ್ ಥೀಮಲ್ಲಿ ಹೋಗಬೇಕು. ಇಲ್ಲೂ ನೋಡ್ತಾ ಇದ್ರೆ ನೀವು ಬಂದು ಕಂಪ್ಲೀಟಾಗಿ ವುಡ್ ಮತ್ತು ವೈಟ್ ಥೀಮಲ್ಲೇ ಹೋಗಿರ್ತಕ್ಕಂಥದ್ದು, ಅದರಷ್ಟು ಪ್ರೀಮಿಯಂ ಮತ್ತೊಂದಿಲ್ಲ. ಹೌದು, ನಾನು ಅವ್ರಿಗೆ ಹೇಳಿದ್ದೆ ಅದೇ, ನನಗೆ ಬ್ರೌನ್, ವೈಟ್ ಮತ್ತು ಬ್ಲ್ಯಾಕಲ್ಲಿ ಬೇಕು ಅಂತ. ಸೊ ಅದೇ ಥರ ಮಾಡಿಸಿದ್ದೀವಿ. ಗಿರೀಶ್ ಅವರೇ, ಇದನ್ನು ನೋಡ್ತಾ ಇದ್ದೀರಲ್ವಾ ಈ ಶೋಕೇಸು. ಸೊ ಇದು 3 ಸತಿ ಕ್ಯಾನ್ಸಲ್ ಮಾಡಿ ಮತ್ತೆ ಪ್ಲ್ಯಾನ್ ಮಾಡಿರೋಂಥ ಒಂದು ಶೋಕೇಸ್ ಇದು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನೋಡ್ತಾ ಇದ್ದೀರಲ್ಲ 3 ಯಕ್ಷಗಾನ ಫೋಟೋ ನೋಡ್ತಾ ಇದ್ದೀರಲ್ಲ, ಇಟ್ ಈಸ್ 60 years ಓಲ್ಡ್ ಅದು. ಓಹೋ, ಅದು ನಮ್ಮ ಮಾವನ್ ಅಪ್ಪನ ಕಾಲದ್ದು. ಸೊ ಅದನ್ನ ಇಡಬೇಕು ಅಂತಾನೆ ಒಂದು ಶೋಕೇಸ್ ಮಾಡಿಸ್ಬೇಕು ಅಂತ ಇತ್ತು. ಸೊ ವಿ ಹ್ಯಾವ್ ರೀಪೇಂಟೆಡ್ ದಟ್ ಇದು ಯಕ್ಷಗಾನ. ಇಟ್ ಇಸ್ ವೆರಿ ಪ್ರೆಷಿಯಸ್. ಅದು ಕಾರ್ತಿಕ್ಗೆ ಬಟ್ ನೀವು 60 ವರ್ಷಗಳ ಕಾಲ ಹಳೇದು ಅಂತ ಹೇಳ್ತೀರಾ, ಆ ರೀತಿ ಫೀಲೇ ಬರೋದಿಲ್ವಲ್ಲ, ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ರಲ್ಲ. ಹೌದು, ಅದನ್ನ ನೀಟಾಗಿ ಭದ್ರವಾಗಿ ಇಟ್ಕೊಂಡಿದ್ವಿ ನಮ್ಮ ಇನ್ನೊಂದು ಮನೆಯಲ್ಲಿ. ಸೊ ಅದನ್ನ ತಂದು ಇಲ್ಲಿ ಇಡಬೇಕು ಅಂತಾನೆ ಇದು ಒಂಥರ ಪ್ರೀಮಿಯಂ ಆಗಿ ಪ್ಲಾನ್ ಮಾಡಿರೋಂಥ ಒಂದು ಶೋಕೇಸ್ ಇದು. ಇದು 3Dಯಲ್ಲಿ ಹೆಂಗ್ ಕರ್ವ್ಸ್ ಎಲ್ಲ ಇದೆ, ಸೇಮ್ ಅದೇ ತರ ಬಂದಿದೆ. ಇದು ಏನು ಚೇಂಜ್ ಆಗಿದೆ. ಖಂಡಿತ ಇದೇ ರೀತಿ ನೀವು ಏನಾದ್ರು ನಿಮ್ಮ ಮನೆಗೆ ಪ್ಲಾನ್ ಮಾಡಬೇಕಾದ್ರೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ನೆನಪಿನ ವಸ್ತುಗಳನ್ನ ಇಡಬೇಕು ಅನ್ನೋದಾದ್ರೆ, ಖಂಡಿತ ನಿಮಗೂ ಸಹ ಈ ರೀತಿ ಮೊದಲೇ ಪ್ಲಾನ್ ಮಾಡಿಕೊಂಡ್ರೆ RAV ಇಂಟೀರಿಯರ್ ಜೊತೆಗೆ ನಿಮ್ಗೆ ಇದನ್ನ ಪ್ಲಾನ್ ಮಾಡಿಕೊಡ್ತಾರೆ. ಬನ್ನಿ, ಹಾಗಿದ್ರೆ ಈಗ ದೇವ್ರ ಮನೆ ನೋಡ್ತಾ ಅಡುಗೆ ಮನೆ ನೋಡೋಣ. ಎಸ್, ದೇವ್ರ ಮನೆ ಎಷ್ಟೇ ದೊಡ್ಡದಾಗಿರಲಿ, ದೇವಸ್ಥಾನ ಎಷ್ಟೇ ದೊಡ್ಡದಾಗಿರಲಿ, ಆದರೆ ನಮ್ಮ ಮನಸ್ಸಲ್ಲಿ ಭಕ್ತಿ ಅನ್ನೋದಿದೆಯಲ್ಲ, ಅದಕ್ಕೆ ಪುಟ್ಟ ಜಾಗ ಸಾಕು. ಆದರೆ ಈ ಮನೆಯಲ್ಲಿ ಇವರು ದೇವ್ರ ಮನೆಯೂ ಸಹ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟಾಗಿ ವುಡ್ಡಲ್ಲೇ ರೆಡಿ ಮಾಡಿರ್ತಕ್ಕಂಥ ಒಂದು ದೇವ್ರ ಮನೆ. ಯಾಕೆ ನೀವು ಗೋಡೆ ಕಟ್ಟಲಿಲ್ಲ? ಇಲ್ಲ, ನಮಗೆ ಮುಂಚಿಂದನೂ ಒಂದು ಸ್ಟೋನಲ್ಲಿ ಮಾಡಬೇಕು ಅಂತಿತ್ತು, ಇಲ್ಲಾಂದರೆ ವುಡ್ಡಲ್ಲೇ ಮಾಡಬೇಕು ಅಂತಿತ್ತು. ಸೊ ಸ್ಟೋನಲ್ಲಿ ಮಾಡೋದ್ರಿಂದ ನಮಗೆ ಅಂದರೆ ಅಷ್ಟು ಡಿಸೈನ್ಸ್ ಎಲ್ಲ ನೋಡಿದ್ರೆ ಇಷ್ಟ ಆಗಿಲ್ಲ. ಬಟ್ ತುಂಬ ಸಿಂಪಲ್ ಆಗಿ ಬೇಕಿತ್ತು. ಸೊ ನಾವು ವುಡ್ಡೇ ಪ್ರಿಫರ್ ಮಾಡಿಬಿಟ್ಟು. ಸೂಪರ್. ಬಟ್ ನೀವು ವುಡ್ಡಲ್ಲೇ ಪ್ರಿಪೇರ್ ಮಾಡಿದ್ರು ತುಂಬ ಒಂಥರ ಆ ಒಂದು ಭಕ್ತಿ ಭಾವ ಮಾಡೋದಕ್ಕೆ ಇಲ್ಲೊಂದು ಒಳ್ಳೆ ಪೀಸ್ಫುಲ್ ಇದೆ ಅಂತ ಅನ್ಸಲ್ವಾ? ತುಂಬ ಪೀಸ್ಫುಲ್ ಆಗಿದೆ. ಎಸ್, ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಆಗ್ಬೋದು, ಅಥವಾ ವರ್ಷ ಅವರು ಡಿಸೈನ್ ಮಾಡಿರ್ತಕ್ಕಂಥ ಒಂದು ಡಿಸೈನ್ ಆಗ್ಬೋದು, ಜೊತೆಗೆ ಆ ಒಂದು ಮಾರ್ಬಲ್ ಶೀಟು, ಬ್ಯಾಕ್ ಲೈಟು, ಮೇಲ್ಗಡೆ CNC ಕಟ್ಟಿಂಗು, ಹಾಗೆ ಒಂದು ಡಬಲ್ ಡೋರು, ಕಂಪ್ಲೀಟಾಗಿ ತುಂಬ ಪ್ರೀಮಿಯಂ ಅನ್ನೋದಕ್ಕಿಂತ ಒಳ್ಳೆ ಪೀಸ್ಫುಲ್ ಇರೋ ರೀತಿ ಒಂದು ದೇವ್ರ ಮನೆ ಇರತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ದೇವ್ರ ಮನೆಯಲ್ಲಿ ಒಂದು ಸ್ಟೋರೇಜ್ ಬೇಕು. ಆ ಸ್ಟೋರೇಜ್ನ ಕೊಟ್ಟು, ದೇವ್ರು ಇಡೋದಕ್ಕೆ ಜಾಗನೂ ಕೊಟ್ಟು, ಅದಕ್ಕೆ ಆ ಒಂದು ಬ್ಯಾಕ್ಗ್ರೌಂಡ್ಗೆ ಮ್ಯಾಚ್ ಆಗೋ ರೀತಿ ಒಂದು ಕಲರ್ ಕಾಂಬಿನೇಷನ್ನು ಕೊಟ್ಟು, ಅದನ್ನು ಕಸ್ಟಮರು ಬಹಳ ಚೆನ್ನಾಗಿ ಅಳವಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಬೆಳ್ಳಿ ಮಂಟಪನಿಟ್ಟು ಅಲ್ಲಿ ದೇವ್ರನ್ನ ಪೂಜೆ ಮಾಡಿರೋದು ನೋಡ್ತಾ ಇದ್ರೆ ನಿಜವಾಗ್ಲೂ ನೋಡ್ತಾನೆ ಇರೋಣ ಅಂತ ಆಸೆ ಆಗುತ್ತೆ. ದೇವ್ರ ಮನೆ ಅಂತೂ ಸೂಪರ್ ಆಗಿದೆ ಮೇಡಮ್. ಇನ್ನು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಅಡುಗೆ ಮನೆ ಇದು. ಹಾಂ, ಲೇಡೀಸ್ಗೆ ಅಂದರೆ ಅಡುಗೆ ಮನೆ ತುಂಬ ಇಷ್ಟ. ಬಟ್ ಇಲ್ಲೂ ಸಹ ನೀವು ವೈಟ್ ಮತ್ತು ಬ್ರೌನ್ ಎರಡೇ ಮತ್ತು ಬ್ಲ್ಯಾಕ್ ನೀವು ಹೇಳಿದಾಗೆ 3 ಥೀಮಲ್ಲಿ ತೊಗೊಂಡೋಗಿದ್ದೀರಾ. ತುಂಬ ಸ್ಪೇಷಿಯಸ್ ಆಗಿದೆ ಒಂದು ಅಡುಗೆ ಮನೆ. ಬಟ್ ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ, 2030 ಒಂದು ಸೈಡ್ ಡೈಮೆನ್ಷನಲ್ಲಿ ಬಟ್ ಈ ರೀತಿಯಾದಂಥ ಪ್ರೀಮಿಯಂ ಆದಂಥ ಒಂದು ಅಡುಗೆ ಮನೆನ
ನಾನು ಎಲ್ಲೂ ನೋಡಿಲ್ಲ ಅನ್ನೋದಂತೂ ಗ್ಯಾರಂಟಿ. ಅದು RAV ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿದ್ದಾರೆ ಅಂತಲ್ಲ, ಬಟ್ ಕನ್ಸ್ಟ್ರಕ್ಷನ್ ಆ ಲೆವೆಲ್ಗಿದೆ, ಮತ್ತು ನೀವು ಅಳವಡಿಸ್ಕೊಂಡಿರೋದು ಅಥವಾ ಡಿಸೈನ್ ಮಾಡಿರೋದು ಎಲ್ಲನೂ ಸಹ ತುಂಬ ಸೂಪರ್ ಆಗಿರೋದು. ನಿಮ್ಗೇನು ಅನಿಸುತ್ತೆ ನಿಮ್ಮ ಅಡುಗೆ ಮನೆ ಬಗ್ಗೆ ಹೆಮ್ಮೆ? ನನಗೆ ತುಂಬ ದೊಡ್ಡ ಅಡುಗೆ ಮನೆ ಅಥವಾ ತುಂಬ ಚಿಕ್ಕ ಅಡುಗೆ ಮನೆ ಅಂತಲ್ಲ, ನನಗೆ ಹೆಂಗೆ ಬೇಕೋ ಆ ಥರ ಮಾಡಬೇಕು ಅಂತ ಇತ್ತು. ಅದೇ ಆ್ಯಸ್ ಹೇಳ್ದಂಗೆ ಸಿಂಪಲ್ ಆಗಿ ಎಟ್ ಎಲಿಗೆಂಟ್ ಆಗಿರಬೇಕಿತ್ತು. ಸೊ ದ್ಯಾಟ್ ಎಲ್ಲನೂ ಇರಬೇಕು, ನನ್ಗೆ ಹೊರಗಡೆ ಏನೂ ಕಾಣಿಸ್ಬಾರ್ದು. ಸೊ ಆ ಥರ ಸ್ಟೋರೇಜ್ ಅವ್ರು ಮಾಡಿಕೊಟ್ಟಿದ್ದಾರೆ ನನಗೆ. ಸೊ ನೀವು ನೋಡ್ತೀರಾ ಇಡೀ ಫುಲ್ ಎಲ್ಲ ಸ್ಟೋರೇಜ್ ಇದೆ, ಇಲ್ಲೂ ಎಲ್ಲ ಸ್ಟೋರೇಜ್ ಇದೆ. ಸೊ ಇನ್ನೂ ಉಳ್ಕೊಂಡಿದೆ ಜಾಗ. ಸೊ ಅದೇ ಮೇನ್ ಬೇಕಾಗಿರೋದು, ಸಿಂಪಲ್ ಎಟ್ ಎಲಿಗೆಂಟ್ ಅಷ್ಟೇ ನನ್ನ ಕಾನ್ಸೆಪ್ಟ್. ಇದು ಕಿಚನ್ ಕಮ್ ಡೈನಿಂಗ್ ರೀತಿನೇ ಇದೆ ಆ್ಯಕ್ಚುಲಿ. ನೀವು ಡೈನಿಂಗು ಹಾಕೋಬೋದು, ಬಟ್ ಇಲ್ಲೊಂದು ಸ್ಮಾಲ್ ಕ್ರಾಕರಿ ಯೂನಿಟ್ ಹಾಕೊಂಡಿದ್ದಾರೆ, ಅದು ಸಹ ತುಂಬ ಚೆನ್ನಾಗಿದೆ. ಒಂದು ಏನು ಪಿಲ್ಲರ್ ಬಂದಿತ್ತು ಅಲ್ಲಿ ಹೇಗೆ? ಇಲ್ಲ, ಇದು ಪಿಲ್ಲರ್ ಇರಲಿಲ್ಲ ಇಲ್ಲಿ. ಬಟ್ ನಾವೆಲ್ಲ ವರ್ಷ ಮತ್ತೆ ನಿರಂಜನ್ ಎಲ್ಲ ಸೇರ್ಕೊಂಡು ಈ ಪ್ಲಾಂಟ್ ಒಂದೊಂದು ಚಿಕ್ಕ ಕ್ರಾಕರಿನೂ ಬೇಕಿತ್ತಿರೋದ್ರಿಂದ ಇದನ್ನ ಈ ತರ ಒಂದು ಚಿಕ್ಕದಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಎಸ್, ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ನೀವೇನೋ ಒಂದು ಮಾಡ್ಕೊಂಡಿದ್ದೀರಾ, ಖಂಡಿತ ಅಲ್ಲಿ ಮುಂದಕ್ಕೆ ಪ್ಲಾಂಟ್ಸ್ ಇರ್ತೀರ ಅಂತ ಅನ್ಕೊಂಡಿದ್ದೀರಾ. ಕರೆಕ್ಟ್ ಅಲ್ವಾ? ಹೌದು. ಬಟ್ ಅದು ಎರಡು ಕಡೆಗೂ ವಿಸಿಬಲ್ ಬರುತ್ತೆ. ಹೌದು, ಇದು ಒಂದು ಟ್ರಾನ್ಸ್ಪರೆನ್ಸಿ ಬೇಕು ಅಂತ ಇಟ್ಕೊಂಡಿರೋದು. ಇನ್ನು ಪ್ಲಾಂಟ್ಸ್ ಎಲ್ಲ ಸ್ವಲ್ಪ ಪ್ಲಾನ್ ಮನಿ ಪ್ಲಾಂಟ್ಸ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ವೆರಿ ಗುಡ್. ಹಾಗೆ ಇಲ್ಲಿ 3 ಲೈಟ್ ಕೊಟ್ಟಿದ್ದಾರೆ. ಇದು ನೀವು ಕೇಳಿದ್ದ ಅಥವಾ ಡಿಸೈನರ್ ಕೊಟ್ಟಿದ್ದ? ಇಲ್ಲ, ಅದನ್ನು ಡಿಸೈನರೇ ಕೊಟ್ಟಿದ್ದು. ಸೊ ಲೈಟ್ಸ್ ನಾನು ಅದೇ ಹೇಳಿದ್ನಲ್ಲ, ಬ್ಲ್ಯಾಕ್ ಅಲ್ಲಿ ಬೇಕಿತ್ತು ಅಂದ್ಬಿಟ್ಟು ನಾನು ಬ್ಲ್ಯಾಕ್ ಅಲ್ಲಿ ಹಾಕೊಂಡಿದ್ದೀನಿ. ಸರಿ. ಮತ್ತೆ ಫುಲ್ ಕಂಪ್ಲೀಟ್ ಆಗಿ ಲಾಫ್ಟ್ ನ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ನೀವು ಕೆಲವರು ಬಂದು ಸ್ಟವ್ ಮೇಲೆ ಇಡ್ತಾರೆ, ನೀವು ಒಳಗಡೆ ಇಡಿಸಿದ್ರ, ಬಟ್ ನಿಮ್ಗೆ ಏನು ಇಷ್ಟ ಆಯ್ತು? ಇಲ್ಲ, ನಮಗೆ ಇದೇ ತರ ಬೇಕಿತ್ತು. ನೀಟಾಗಿರುತ್ತೆ, ಕ್ಲೀನಿಂಗ್ ಎಲ್ಲ ಈಸಿ. ಸೊ ಇದೇ ಬೇಕು ಅಂತ ಹಿಂಗೆ. ನೀವೇನಾದರೂ ನಿಮ್ಮ ಅನುಭವದಲ್ಲಿ ನಮ್ಮ ವೀಕ್ಷಕರಿಗೆ ಅಡುಗೆ ಮನೆ ಬಗ್ಗೆ ಅಥವಾ ಅಡುಗೆ ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಾದ್ರೆ ನಿಮ್ಮ ಅನುಭವದಲ್ಲಿ ಒಂದು ಟಿಪ್ಸ್ ಕೊಡೋದ್ರೆ ಏನು ಕೊಡ್ಬೋದು? ತುಂಬ ಗಾಡಿ ಅಥವಾ ತುಂಬ ಡಿಸೈನ್ಸ್ ಬೇಕು ಅಂತ ಹೋಗಬೇಡಿ. ಮೇಂಟೆನೆನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಷ್ಟೇ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಸಿಂಪಲ್ ಆಗಿ ಇಟ್ಕೊಳ್ಳಿ, ಎಲಿಗೆಂಟ್ ಆಗಿ ಇಟ್ಕೊಳ್ಳಿ, ಮೇಂಟೆನೆನ್ಸ್ ಚೆನ್ನಾಗಾಗತ್ತೆ. ಎಸ್, ಡೆಫಿನೆಟ್ಲಿ. ಸ್ವಚ್ಛವಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಇಲ್ಲಿ ಬಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಶಟರ್ ಇದೆ. ಈ ರೀತಿಯಾದಂಥ ಶಟರ್ ಈಗ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು. ನೀವು ಮಿಕ್ಸಿ ಅಥವಾ ಓವನ್ನು ಇದೆಲ್ಲ ಇಟ್ಕೊಳ್ಳೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಇದು ಟಾಲ್ ಯೂನಿಟ್ ಅಲ್ವಾ? ಟಾಲ್ ಯೂನಿಟ್ ಜೊತೆಗೆ ಪ್ಯಾಂಟ್ರಿ. ನೋಡಿ, ಈ ರೀತಿಯಾಗಿ ಒಂದು ಸ್ಟೋರೇಜನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಬಟ್ ತುಂಬ ನೀಟಾಗಿರುತ್ತೆ. ಅಡುಗೆ ಮನೆಯಲ್ಲಿರ್ತಕ್ಕಂಥ ಒಂದು ಅಂಗಡಿ ಮನೆ ಇದು. ಅಂಗಡಿ ಮನೆ ಅಲ್ವಾ? ಆಮೇಲೆ ನಿಮ್ಮ ಸಿಂಕು ನೋಡಿದೆ, ಏನೋ ತುಂಬ ಡಿಫ್ರೆಂಟ್ ಆಗಿ ಎಲ್ಲ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆ. ಹೌದು ಸರ್, ಇದು ಸ್ಮಾರ್ಟ್ ಸಿಂಕ್ ಅಂತ ಹೇಳಿದ್ರು. ಜಸ್ಟ್ ನಂಗೆ ಆಪರೇಟ್ ಮಾಡಿ ನೋಡೋಣ ಎಷ್ಟು ತರ ಬರುತ್ತೆ ಇದರಲ್ಲಿ. ಇದು ಈ ತರ. ಓಕೆ. ಇದು ಫುಲ್ ಕ್ಲೀನ್ ಮಾಡಕ್ಕೆ ಪ್ರೆಷರ್ ವಾಶ್ ಬರುತ್ತೆ. ಪ್ರೆಷರ್ ವಾಶ್ ಇದು ಹಿಂಗೆ. ಇಲ್ಲಿ ತರಕಾರಿ ಎಲ್ಲ ತೊಳ್ಕೊಳ್ಳೋಕೆ ಈ ತರ. ಓ ಸೂಪರ್. ಟ್ರೈನು ಇದೆ ಇಲ್ಲಿ. ಈ ಟ್ರೈನಿಂಗ್ ಮೂವ್ ಮಾಡಬಹುದು. ಡ್ರೈನ್ ಇಲ್ಲಿ ಮೂವ್ ಮಾಡಿಬಿಟ್ಟು. ಓಕೆ. ಆಮೇಲೆ ಇನ್ನು ಇಲ್ಲಿ ಸೋಪ್ ಇದು. ಇದು ವಿಮ್ ಹಾಕ್ಬಿಟ್ಟು ಹಿಂಗೆ ತೊಳ್ಕೊಳ್ಳಿ. ವಿಮ್ ಹಾಕೋದಕ್ಕೆ ಅದು ಇದು ವಾಟರ್ ಫಿಲ್ಟರ್ ಸರ್. ವಾಟರ್ ಫಿಲ್ಟರ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಓಕೆ. ಜನರಲ್ ಆಗಿ ಏನು ಮಾಡ್ತಾರೆ, ವಾಟರ್ ಫಿಲ್ಟರ್ ಮೇಲೆ ಬರುತ್ತೆ, ಇಲ್ಲಿ ಬಂದು ನೋಡಿ ಒಳಗಡೆ ಕೊಟ್ಟಿರ್ತಕ್ಕಂಥದ್ದು. ಓಕೆನಾ? ಇದನ್ನಪ್ಪ ಸಿಂಕ್ ಪಕ್ಕ ಇಟ್ಟಿದ್ದಾರೆ ಅಂತ ಅನ್ಕೋಬಿಡಿ. ಬಟ್ ಜನರಲ್ ಆಗಿ ಒಂದು ಅಂದರೆ ಹೊರಗಡೆ ಇಟ್ಟಾಗ ಏನಾಗುತ್ತೆ ನಿಮಗೆ ಎಕ್ಸ್ಪೋಸ್ ಆಗುತ್ತೆ. ಬಟ್ ಈ ಥರ ಒಳಗಡೆ ಇಟ್ಟಾಗ ಏನಾಗುತ್ತೆ ನಿಮಗೆ ತುಂಬ ನೀಟಾಗಿರುತ್ತೆ. ಇದು ಮೋಸ್ಟ್ಲಿ ನಿಮ್ಮ ಅನುಕೂಲಕ್ಕೆ ನೀವು ಹೇಳಿ ಮಾಡಿಸಿದ್ದ? ಹೌದು ಸರ್. ಏನೇನಿದೆ ನಿಮ್ಗೆ ಆಪ್ಷನ್ ನಿಮ್ಮ ಪ್ರಕಾರ? ಒಂದು ಹೇಳಿ ಮಾಡಿಸಿರೋದಂದ್ರೆ ಇಲ್ಲಿ ಒಂದು ರೈಸ್ ಯೂನಿಟ್ ಅಂತ ಇದೆ ಸರ್. ಇಲ್ಲಿ ಏನದು? ಇದು ರೈಸ್ ಬೌಲ್ ಅಂತ ಹೇಳ್ಬಿಟ್ಟು. ಸೊ ಅಕ್ಕಿನ ಇದ್ರಲ್ಲಿ ಹಾಕಿ ಇಡೋದು. ಓ ಸೂಪರ್. ಆ ತರ ಮಾಡಿಸಿದೀವಿ. ಎಕ್ಸಲೆಂಟ್. ಇದು ನಿಮ್ಗೆ ಐಡಿಯಾ ಆಯ್ತಾ ಅಥವಾ ನಮ್ಮ ಡಿಸೈನರ್ ಐಡಿಯಾ ಆಯ್ತಾ? ಇಲ್ಲ RAV ಅವರೇ ಹೇಳಿದ್ದು ಸರ್. ಸೊ ಇದು ಒಂದು ಬೇಕಿತ್ತು ನನಗೆ. ಆಮೇಲೆ ಇದು ವಿಕ್ಕರ್ ಬಾಸ್ಕೆಟ್. ಸೊ ಈ ತರ ಹಾಕಿಡಕ್ಕೆ ತರಕಾರಿ ಅಂಗಡಿನೂ ಇಟ್ಬಿಟ್ಟಿದ್ದೀರಾ? ಅದು ಕಾಯಿ ಮತ್ತೆ ಎಲ್ಲ ಹಾಕಿಡಕ್ಕೆ. ಅದ್ರ ಮೇಲೆ ಏನು ಬರುತ್ತೆ? ಎಲ್ಲಿ? ಇದು ನಾರ್ಮಲ್ ಸ್ಟೋರೇಜ್ ಬರುತ್ತೆ. ಸೊ ಇನ್ನೊಂದು ಇದ್ರಲ್ಲಿ ಸ್ಪೆಷಲ್ ಅಂತ ಅಂದ್ರೆ ಇಲ್ಲಿ ಮ್ಯಾಜಿಕ್ ಕಾರ್ನರ್ ಅಂತ ಇದೆ ಸರ್. ಓಕೆ. ನೀವು ಹೊರಗಡೆ ಎಳಿಬಹುದು ಅದು? ಇಲ್ಲಿ ಎಳೆದು ಓಕೆ ತರ ಒಳಗಡೆಯಿಂದ ನೋಡಿ ಎಷ್ಟು ಪ್ರೀಮಿಯಂ ಆಗಿ, ಎಷ್ಟು ಚೆನ್ನಾಗಿ, ಎಷ್ಟು ಸೂಪರ್ ಆಗಿ ಇಟ್ಟಿದ್ದಾರೆ ಅಂದ್ರೆ ಎಳಿತಾನೆ ಇರ್ಬೋದು, ಆ ಕಡೆ ಈ ಕಡೆ ಬರ್ತಾನೆ ಇರುತ್ತೆ ನೋಡಿ ಐಟಮ್ಸ್. ಆ ರೀತಿಯಾಗಿ ಸೂಪರ್ ಮೆಕ್ಯಾನಿಸಮ್ ಹಾಕೊಂಡಿರ್ತಕ್ಕಂಥದ್ದು. ಇದು ಒಂದು ನಾವು ಹ್ಯಾಂಡಲ್ ಸೆಲೆಕ್ಷನ್ಗೆ ಹೋಗಿದ್ವಿ ನಾನು ಮತ್ತೆ ನಿರಂಜನ್. ಅಲ್ಲಿ ನೋಡಿದಾಗ ಅವರು ತೋರಿಸಿದ್ದು ನಿರಂಜನ್. ಯಾಕಂದ್ರೆ ಕಾರ್ನರ್ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿದ್ರ, ತುಂಬಾ ನೀಟಾಗಿದೆ. ಆಕ್ಸೆಸ್ ಮಾಡೋದಕ್ಕೂ ಸಹ ತುಂಬಾ ನೀಟಾಗಿರ್ತಕ್ಕಂಥದ್ದು ಆಕ್ಸೆಸ್ ಮಾಡೋದಕ್ಕೆ. ಸೊ ಇದು ಬಾಟಲ್ ಪುಲ್ ಔಟ್, ಇದು ಬೇಕಿತ್ತು ನಮಗೆ. ಆಯಿಲು, ತುಪ್ಪ. ಸೊ ಯಾವುದು ಹೊರಗಡೆ ನನ್ ಮೇನ್ ಅಂದ್ರೆ ಎಲ್ಲ ಒಳಗೆ ಹೋಗ್ಬೇಕು ಸರ್. ಹೊರಗಡೆ ಎಲ್ಲ ಇಟ್ರೆ ಎಷ್ಟು ನೀಟ್ ಇಟ್ಕೊಂಡು ಚೆನ್ನಾಗಿ ಕಾಣಲ್ಲ.
ಸೊ ಎಲ್ಲ ಒಳಗಡೆ ಹೋಗಬೇಕಿತ್ತು ಅಂದ್ಬಿಟ್ಟು ಬಾಟಲ್. ಒಟ್ಟಿನಲ್ಲಿ ಕ್ಲೀನ್ ಆಗಿರ್ಬೇಕು ಅಡುಗೆ ಮನೆ, ಅದು ಒಂದು ದಿನಕ್ಕಲ್ಲ ಒಂದು ಕ್ಷಣಕ್ಕಲ್ಲ, ಅದು ಪ್ರತಿದಿನ ಅದೇ ಥರ ಇರಬೇಕು ಅಂತ. ಮತ್ತೆ ಅದೇನು ಡೋರ್ ಇದೆ ಬಾಲ್ಕನಿನ ಏನದು? ಇಲ್ಲಿ ಒಂದು ಯುಟಿಲಿಟಿ ಡೋರ್ ಇದೆ ಸರ್. ಓ ಯುಟಿಲಿಟಿ ಇರೋದ್ರಿಂದ ನಿಮಗೆ ಪಾತ್ರೆ ಎಲ್ಲ ಒಳಗಡೆ ಪಾತ್ರೆ ತೊಳೆಯೋದು. ಆ ಕಡೆ ಒಂದು ವಾಶ್ರೂಮ್ ಇದೆ. ಓಕೆ, ಸೊ ಮಾಡ್ಕೊಂಡಿದ್ದೀವಿ. ವಾಶ್ರೂಮು ಮಾಡಿದ್ರು ಆ ಕಡೆ? ಆ ಕಡೆ ವಾಶ್ರೂಮ್. ಓಕೆ, ಸೂಪರ್. ನೋಡಿ ವೀಕ್ಷಕರೇ, ಒಂದು 2030 ಸೈಟಲ್ಲಿ ಎಷ್ಟು ಪ್ರೀಮಿಯಂ ಆಗಿ ಬಂಗಾರದಂಥ ಮನೆನ ಇವರು ಕಟ್ಟಿದ್ದಾರೆ ಅಂತಂದರೆ, ಥ್ಯಾಂಕ್ ಯು ಸರ್. ಅಮೃತದಂಥ ಮನೆ ಥ್ಯಾಂಕ್ ಯು ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಅಮೃತ ಕಾರ್ತಿಕ ದೀಪ ಎರಡು ಸೇರಿ ಅಮೃತ ಕಾರ್ತಿಕ್ ಮನೆ ಇದು. ಓಕೆ, ಲಿಫ್ಟ್ ಇದೆ, ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಲಿಫ್ಟಲ್ಲಿ ಹೋಗೋಣ. ಎಷ್ಟು ಜನ ಹೋಗ್ಬೋದು ಲಿಫ್ಟಲ್ಲಿ? ಒಂದು 4 ಜನ ಹೋಗ್ಬೋದು ಸರ್. 4 ಜನ ಹೋಗ್ಬೋದು, ಸಣ್ಣ ಇದ್ರೆ. ಸಣ್ಣ ಇದ್ರೆ. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಾ? ಇನ್ನು ಈಗ ಬಂದು ನಾವು ಇರ್ತಕ್ಕಂಥದ್ದು ಸೆಕೆಂಡ್ ಫ್ಲೋರು. ಲಿಫ್ಟಿಂದ ಬಂದ ತಕ್ಷಣ ಇನ್ನೊಂದು ರೂಮ್ ಇದೆ. ಮತ್ತೆ ಏನೇನು ಇದೆ ಇಲ್ಲಿ? ಇದು PBR 2 ಸರ್. ಇದು 2. ಹೌದು. ಓಕೆ, ಪೇರೆಂಟ್ಸ್ ಬೆಡ್ರೂಮು. ಹೌದು, ಪೇರೆಂಟ್ಸ್ ಬೆಡ್ರೂಮು. ಅಂದ್ರೆ ಈ ಫ್ಲೋರ್ಗೆ 2 ರೂಮ್ ಇದೆ. 2 ರೂಮ್ ಇದೆ. ಓಕೆ. ಸೊ ಇದು ಪೇರೆಂಟ್ಸ್ ಬೆಡ್ರೂಮ್ 2 ಇದು. ಓಕೆ. ಸೊ ಇದು ಅಷ್ಟೇನೆ ಎಲ್ಲ ಡಿಸೈನರೇ ಮಾಡಿದ್ದು ಈ ಕಾಂಬಿನೇಷನ್ ಅಲ್ಲಿ. ಸೊ ಈ ಕಾಂಬಿನೇಷನ್ ನಮ್ಗೆ ತುಂಬಾ ಇಷ್ಟ ಆಗಿ ಚಿಕ್ಕದಾಗಿ ಒಂದು ವರ್ಕಿಂಗ್ ಸ್ಪೇಸ್ ಮಾಡ್ಕೊಂಡಿದೀವಿ. ಸೊ ಯೂಶುವಲಿ ಮೈ ಫಾದರ್ ಇಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಸೊ ಅವರು ಸ್ವಲ್ಪ ಕೆಲಸ. 2 ಪೇರೆಂಟ್ಸ್ ಬೆಡ್ರೂಮ್ ಇದೆಯಲ್ಲ, 2 ಪೇರೆಂಟ್ಸ್ ಇದ್ದಾರಾ? ಇವ್ರು ನಮ್ಮ ಅಪ್ಪ ಅಮ್ಮ ಹುಬ್ಬಳ್ಳಿಯಲ್ಲಿ ಇರೋದು. ಸೊ ವೆನೆವರ್ ದೇ ಕಮ್ ಇಲ್ಲಿ ಇರ್ತಾರೆ. ಓಕೆ. ಸೊ ಅಲ್ಲಿ ನಮ್ಮ ಅತ್ತೆ ಮಾವ ರೂಮ್, ಅದು ನೆಕ್ಸ್ಟ್ ತೋರಿಸ್ತಿರೋ ರೂಮ್. ಇದು ನಮ್ಮ ಅಪ್ಪ ಅಮ್ಮ ರೂಮ್. ಓಕೆ, ಸೂಪರ್. ಹಾಗೆ ಇಲ್ಲಿ ವಿಂಡೋ ಸೀಟಿಂಗು ಮಾಡಿರ್ತಕ್ಕಂಥದ್ದು. ಹೌದು. ಜೊತೆಗೆ ಆ ಕಡೆ ಈ ಕಡೆ ವಾರ್ಡ್ರೋಬಾ ಇದು? ವಾರ್ಡ್ರೋಬ್. ಚಿಕ್ಕ ವಾರ್ಡ್ರೋಬ್ ಆದರೂ ಚೊಕ್ಕವಾಗಿದೆ, ಸಾಕು. ಅಂದರೆ ಅವಾಗ ಬಂದೋಗೋರಿಗೆ ನೀವು ಪ್ಲಾನ್ ಮಾಡಿ ಕರೆಕ್ಟಾಗಿ ಮಾಡಿದ್ದೀರಾ. ಅದರ್ವೈಸ್ ನೀವು ಬೇಕಿದ್ರೆ ಇಲ್ಲಿ ಫುಲ್ ಲೆಂತಲ್ಲಿ ವಾರ್ಡ್ರೋಬ್ ಮಾಡ್ಕೋಬೋದು. ಬಟ್ ಆ ರೀತಿಯಾದಂಥ ವಾರ್ಡ್ರೋಬ್ ಮಾಡಬೇಕಂದ್ರೆ ನೀವು ಮೊದಲೇ ನೋಡ್ಕೋಬೇಕು. ವಿಂಡೋಸ್ನ ಏನು ಮಾಡಬೇಕು, ಆ ಕಡೆ ಈ ಕಡೆ ಸ್ವಲ್ಪ ಚಿಕ್ಕದಾಗಿ ಹಾಕೋಬೇಕು. ಅವಾಗ ಮಧ್ಯ ವಾರ್ಡ್ರೋಬ್ ನಿಮಗೆ ದೊಡ್ಡದು ಬರುತ್ತೆ. ಬಟ್ ಇಲ್ಲಿ ಮಧ್ಯ ವಿಂಡೋ ತುಂಬ ದೊಡ್ಡದು ಬಂದಿರೋದ್ರಿಂದ ಆ ವಿಂಡೋ ಪ್ರಕಾರ ಏನು ಮಾಡಿದರೆ ಕಂಪ್ಲೀಟ್ ಒಂದು ಫ್ರೇಮ್ ಸೈಜಲ್ಲಿ ಡಿಸೈನ್ ಮಾಡಿ ಇಲ್ಲೂ ಸಹ ಸೀಟಿಂಗ್ ಕೊಟ್ಟು, ಸೀಟಿಂಗ್ ಜೊತೆಗೇ ಇಲ್ಲೂ ಸಹ ನಿಮಗೆ ಒಂದು ಸ್ಟೋರೇಜ್ನ ಕೊಟ್ಟಿರ್ತಕ್ಕಂಥದ್ದು. ಎಲ್ಲನೂ ಸಹ ಒಂದು ಒಳ್ಳೆ ಥೀಮಲ್ಲಿ ಗ್ಲಾಸಿ ಮತ್ತು ಫ್ಲೂಟೆಡ್ ಡಿಸೈನಲ್ಲಿ ಲ್ಯಾಮಿನೇಟೆಡಲ್ಲಿ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಇಂಟೀರಿಯರ್ ಡಿಸೈನ್ ಮಾಡಬೇಕಾದ್ರೆ ಏನೇನು ಕಲರ್ ಇದೆ ನಿಮ್ಮ ಪ್ರಕಾರ? ಇಲ್ಲಿ ಇದು ಕಾಪರ್ ಇದೆ, ರೋಸ್ ಗೋಲ್ಡ್ ಇದೆ, ಅಂಡ್ ಪೀಚ್ ಥೀಮ್ ಅಲ್ಲಿ ಇದೆ. ಸೊ ಆಕ್ಚುಲಿ ವಾಲ್ ಪೇಪರ್ ಒಂದೇ ಮಾತ್ರ ಬೇರೆ ತರ ಇತ್ತು. ಬಟ್ ನಿರಂಜನ್ ವಾಸ್ ದ ಪರ್ಸನ್ ಹೂ ಫೌಂಡ್ ದಿಸ್. ಸೊ ಅವನು ಇದು ಸ್ವಲ್ಪ ಮ್ಯಾಚ್ ಆಗ್ತಿದೆ ಅಂದ್ಬಿಟ್ಟು ಪರ್ಫೆಕ್ಟ್ ಆಗಿ ನಿಮ್ದು ಒಂದು ಬೆಡ್ ಸ್ಪ್ರೆಡ್ ಇರ್ಬೋದು, ಅಥವಾ ಬೆಡ್ನ ಒಂದು ಬ್ಯಾಕ್ ಪ್ಯಾನಲ್ ಇರ್ಬೋದು, ಬೆಡ್ ವಾಲ್ ಇರ್ಬೋದು, ಎಲ್ಲನೂ ಸಹ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಹಾಗೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಫಾಲ್ ಸೀಲಿಂಗು ತುಂಬ ಚೆನ್ನಾಗಿದೆ. ಬಟ್ ಏನೋ ಕಟ್ ಮಾಡಿ ಜೋಡಿಸ್ದಂಗಿದೆಯಲ್ಲ ಒಂದು ರೀತಿ, ಪಜಲ್ಸ್ ಜೋಡಿಸ್ದಂಗಿದೆ ನಿಮ್ಮ ಒಂದು ಫಾಲ್ ಸೀಲಿಂಗ್. POPನೂ ಅಷ್ಟೇ, ಯಾವುದು ಚೇಂಜ್ ಮಾಡಿಲ್ಲ. ಸೊ ಹೆಂಗಿದೆಯೋ ಒಂದು ಶಾರ್ಟಲ್ಲೇ ಮಾಡಿದ್ದು. ತುಂಬ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ತೀನಿ ಒಂದು ರೂಮ್ನ ಫಾಲ್ ಸೀಲಿಂಗು. ಇದು ಪೇರೆಂಟ್ಸ್ ಬೆಡ್ರೂಮ್ 2. ಹಾಗೆ ಈಗ ಬನ್ನಿ ಪೇರೆಂಟ್ಸ್ ಬೆಡ್ರೂಮ್ 1 ಏನಿದೆ, ಯಾವ ರೀತಿ ಡಿಸೈನ್ ಇದೆ, ಯಾವ ಕಲರ್ ಥೀಮ್ ಇದೆ ನೋಡ್ತಾ ಹೋಗೋಣ. ಇಲ್ಲಿ 2 ಬೆಡ್ರೂಮ್ ಇದೆಯಾ? ಬಟ್ 2 ಬೆಡ್ರೂಮ್ ಇದ್ದು ಜೊತೆಗೆ ಲಿಫ್ಟ್ ಇದ್ದು, ಮತ್ತು ಇದು ಕಾಮನ್ ಟಾಯ್ಲೆಟ್, ಬಿಕಾಸ್ ಎಲ್ಲೂ ಅಟ್ಯಾಚ್ ಇಲ್ಲ. ಓಕೆ, ಜೊತೆಗೆ ಇಲ್ಲಿ ಸ್ಟೇರ್ ಕೇಸು. ಮತ್ತು ಅಲ್ಲೇನೋ ಫೋಟೋಗಳನ್ನ ಜೋಡಿಸಿದ್ರಲ್ಲ, ಏನದು? ಇದನ್ನು ತುಂಬಾ ಸ್ಪೆಷಲ್ ಸರ್. ಇದು ನನ್ನ ಮಗ ಮಾಡಿರೋ ಪೇಂಟಿಂಗ್ಸ್. ಹೌದಾ? ನಾನೆಲ್ಲ ಕಾಸು ಕೊಟ್ಟು ತಂದಾಕೊಂಡಿದ್ದೀರಾ ಅನ್ಕೊಂಡಿದ್ದೆ, ಬಟ್ ನಿಮ್ಮ ಮಗ ಮಾಡಿರೋದು ಗೊತ್ತಿರಲಿಲ್ಲ. ನನ್ನ ದೊಡ್ಡ ಮಗ ಮಾಡಿರೋಂಥ ಒಂದು ಪೇಂಟಿಂಗ್ಸು ಆಲ್ಮೋಸ್ಟ್ ಒಂದು 2 years ಹಿಂದೆನೇ ಮಾಡಿದ್ದ. ಸೊ ಅದನ್ನ ನೀಟಾಗಿ ಇಟ್ಕೊಂಡಿದ್ವಿ, ಇವಾಗ ಇಲ್ಲಿ ಹಾಕಬೇಕು. ಎಕ್ಸಲೆಂಟ್. ಈ ಮನೆ ಕಟ್ಟಾದ್ಮೇಲೆ ಪೇಂಟಿಂಗ್ ಮಾಡೋದು ಅಥವಾ ಪೇಂಟಿಂಗ್ ಮಾಡಿದ್ಮೇಲೆ ಮನೆ ಕಟ್ಟಿದ್ದ? ಇಲ್ಲ ಸರ್, ಇದು ಎಲ್ಲ ಮುಂಚೆನೇ ಮಾಡಿಟ್ಟಿದ್ದು. ಓಕೆ, ನೋಡಿ ಒಂದು ಒಳ್ಳೆ ಕಲೆ, ಅದಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಒಳ್ಳೆ ಬೆಲೆ ಅಂತಲೇ ಹೇಳ್ಬೋದು. ಹಾಗೆ ಇದು ವಾಲ್ ಪೇಪರ್ ಅಥವಾ ನೀವು ಪೇಂಟಲ್ಲಿ ಮಾಡಿಸಿರ್ತಕ್ಕಂಥ? ಇಲ್ಲ ಸರ್, ಟೆಕ್ಸ್ಚರ್ಡ್ ಪೇಂಟಿಂಗು. ಓಕೆ. ಸೊ ಸಿಂಪಲ್ ಆಗಿ ಒಂದು ವಾಲ್ ಹೈಲೈಟ್ ಆಗ್ತದೆ. ಹೈಲೈಟ್ ಆಗಿದೆ. ಆಮೇಲೆ ಸೀಲಿಂಗಲ್ಲೇ ಸ್ಟ್ರಿಪ್ ಲೈಟ್ ಹಾಕ್ತಿರ್ತಕ್ಕಂಥದ್ದು ಅಥವಾ ಫಾಲ್ ಸೀಲಿಂಗ್ ಮಾಡಿದ್ದಾರೆ? ಇಲ್ಲ, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಗೊತ್ತೇ ಆಗಲ್ಲ ಫಾಲ್ ಸೀಲಿಂಗ್ ಮಾಡಿರೋದು. ಸ್ಟ್ರಿಪ್ ಲೈಟ್ ಚೆನ್ನಾಗಿ ಹಾಕಿದ್ದಾರೆ, ಸ್ಪಾಟ್ ಲೈಟ್ ಹಾಕಿದ್ದಾರೆ, ಒಳ್ಳೆ ಎನೌನ್ಸ್ ಮಾಡ್ತಾ ಇದೆ ಲೈಟಿಂಗು. ಜೊತೆಗೆ ಇಲ್ಲೂ ವಿಂಡೋ ಇದೆ, ವಿಂಡೋಗೂ ಸಹ ಬ್ಲೈಂಡ್ಸ್ ಇರ್ತಕ್ಕಂಥದ್ದು. ಸ್ಟೇರ್ ಕೇಸು ಸಹ ನಿಮ್ಗೊಂದು ಒಳ್ಳೆ ವಾಮ್ ವೆಲ್ಕಮ್ ಮಾಡುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು 3 ಒಂದು ರೀತಿ ವೆಂಟಿಲೇಟೆಡ್ ಅಲ್ಲ ಅದು, ಬಟ್ ಲೈಟಿಂಗೋಸ್ಕರ ಯುಟಿಲೈಸ್ ಮಾಡಿರ್ತಕ್ಕಂಥದ್ದು. ಅದರಿಂದ ನಿಮಗೆ ಎನಿ ಟೈಮ್ ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಮನೆಯಲ್ಲಿ ಬೆಳಕು ಬರುತ್ತೆ. ಈ ರೀತಿಯಾಗಿ ನೀವು ಹಲವಾರು ಕಡೆ ಉಪಯೋಗಿಸಿದ್ದೀರಾ ಅಲ್ವಾ? ಬನ್ನಿ ಹಾಗಿದ್ರೆ ಈಗ ಪೇರೆಂಟ್ಸ್ ಬೆಡ್ರೂಮ್ 1 ನೋಡೋಣ. ಇದು ಏನು ಕಲರ್ ಥೀಮಲ್ಲಿ ಮಾಡಿರೋದು ಮೇಡಮ್? ಇದು ಒಂಥರ ಗ್ರೀನ್, ಟರ್ಕ್ವೈಸ್ ಗ್ರೀನ್ ಅಲ್ಲಿ ಮಾಡಿರೋಂಥದ್ದು. ಓಕೆ. ಸೊ ಇದು ವಿಂಡೋ ಸೀಟು ನಮ್ಮ ಮಾವಂಗೆ ಮಾಡಿಸಿರೋದು. ಸೊ ಅವರು ಕುತ್ಕೊಂಡು ಲೈಕ್ ಸ್ವಲ್ಪ ಹಿ ಇಸ್ ವೆರಿ ಆಕ್ಟಿವ್.
ಸೊ ಬೆಡ್ ಜೊತೆಗೆ ಒಂದು ಇಬ್ರಿಗೂ ಬಟ್ ಈಗ ವಿಂಡೋ ಸೀಟ್ ಮಾಡಿದ್ರಲ್ಲ ಇದು ನಿಮ್ಗೆ ಮೊದಲೇ ಐಡಿಯಾ ಇತ್ತಾ ಅಥವಾ ಇಂಟೀರಿಯರ್ ಬಂದಾಗ ಐಡಿಯಾ ಇಲ್ಲ ಇಲ್ಲ RAV ಅವರೇ ಕೊಟ್ಟಿದ್ದು ಇಂಟೀರಿಯರ್ ಅದು ವರ್ಷನೇ ಡಿಸೈನರೇ ಕನ್ಸ್ಟ್ರಕ್ಷನ್ ಮುಂಚೆ ಹೌದು ಸರ್ ಕನ್ಸ್ಟ್ರಕ್ಷನ್ ಅದರಿಂದ ನೀವು ವಿಂಡೋ ಒಂದು ಸೈಡಲ್ಲಿ ಹಾಕೊಂಡು ನೀಟಾಗಿ ವಿಂಡೋ ಸೀಟ್ ಮಾಡಕ್ಕೆ ಸಾಧ್ಯ ಆಯಿತು. ಹೌದು ಹೌದು ಬಟ್ ಜನರಲ್ ಆಗಿ ಇಲ್ಲ ಅಂದ್ರೆ ವಿಂಡೋ ಎಲ್ಲರೂ ಮಧ್ಯೆ ಹಾಕ್ಬಿಟ್ಟಿದ್ದಾರೆ, ಅವ್ರಿಗೆ ವಾರ್ಡ್ರೋಬ್ ಹಾಕೋದಕ್ಕೂ ಕಷ್ಟ ಆಗ್ತಾ ಇತ್ತು, ವಿಂಡೋ ಸೀಟಿಂಗ್ ಹಾಕೋದಕ್ಕೂ ಅದಕ್ಕೆ ಕಷ್ಟ ಸರ್ ಆಗ್ತಾ ಇತ್ತು. ಕನ್ಸ್ಟ್ರಕ್ಷನ್ ಟೈಮಲ್ಲೇ ಅಪ್ರೋಚ್ ಮಾಡಿದ್ವಿ ನಾವು. ಸೊ ಅವಾಗ್ಲೇನೆ ಅವರು ಬಂದು ವಿಸಿಟ್ಸ್ ಮಾಡಿ ನಮ್ಗೆ ಈ ಥರ ಎಲ್ಲ ಮಾಡಿ. ಇಲ್ಲೂ ಸಹ ಒಂದು ಗ್ರೀನ್ ಥೀಮಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದು ಸಹ ಇದು ಸಹ ಪ್ರೀಮಿಯಮ್ ಆಗಿರ್ತಕ್ಕಂಥದ್ದು. ಇಲ್ಲೂ ಸಹ ನಿಮಗೆ ಕಾಟು ಆರಿವೇರೆ ಮಾಡಿರೋದಲ್ಲ, ಹೌದು ಎಲ್ಲಾನು. ಇದು ಕಿಂಗ್ ಸೈಜ್ ಕ್ವೀನ್ ಸೈಜ್? ಇದು ಕ್ವೀನ್ ಸೈಜ್ ಸರ್. ಕ್ವೀನ್ ಸೈಜ್ ಕಾಟ್ ಇರ್ತಕ್ಕಂಥದ್ದು. ಹಾಗೆ ಬೆಡ್ಡು ಬ್ಯಾಕ್ ಪ್ಯಾನಲ್ ಇದೆ, ಜೊತೆಗೆ ಆ ವಾಲ್ನ ಹೈಲೈಟ್ ಮಾಡ್ಕೊಂಡಿದ್ದಾರೆ. ಒಂದು ವಾಲ್ನ ನಾವು ಖಂಡಿತ ಫ್ರೀ ಬಿಡಲೇಬೇಕು, ಯಾಕೆಂದರೆ ಎಲ್ಲ ಕಡೆಗೂ ತುಂಬಿಸ್ಬಿಟ್ರೆ ಅದು ಕಂಜೆಷನ್ ಆಗಿಬಿಡುತ್ತೆ, ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಬಟ್ ಈ ರೀತಿಯಾದಂಥ ಒಂದು ಪ್ಲೆಸೆಂಟ್ ಏನಿದೆ ಅದು ಮನಸ್ಸಿಗೆ ತುಂಬ ಮುದ ಕೊಡ್ತಕ್ಕಂಥದ್ದು. ಹಾಗೆ ಮೇಲ್ಗಡೆ ಕಂಪ್ಲೀಟ್ ಆಗಿ ಲಾಫ್ಟನ್ನು ಹಾಕಿರ್ತಕ್ಕಂಥದ್ದು. ಇದು ಒಂಥರ ಪಿಸ್ತಾ ಗ್ರೀನ್ ಅಂತ ಹೇಳ್ಬೋದು ನಾವು. ಪಿಸ್ತಾ ಗ್ರೀನ್ ಅದು ತುಂಬ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ ಆಗ್ತಕ್ಕಂಥ. ಇಂಥವ್ರಿಗೆ ಇಷ್ಟ ಇಲ್ಲ ಅಂತಲೇ ಹೇಳೋದು, ಕಾಮ್ನೆಸ್ ಕೊಡುತ್ತೆ. ಮತ್ತೆ ಈ ಕಾಟ್ ಇದೆಯಲ್ಲ, ಇದು ಸ್ಟೋರೇಜ್ ಇದೆಯಾ ಅಥವಾ ಹೇಗೆ? ಇಲ್ಲ ಸರ್, ಎಲ್ಲ ಕಾಟ್ಸ್ ಅಲ್ಲೂ ಸ್ಟೋರೇಜ್ ಇದೆ. ಹೈಡ್ರಾಲಿಕ್. ಎಸ್, ಹೌದು. ನೀವು ಮಾತ್ರ ಚಂದ ಕಂಡ್ರೆ ಸಾಕ, ನಿಮ್ಮ ಮತ್ತೆ ಅವ್ರೇನು ಮೇಕಪ್ ಮಾಡ್ಕೊಳ್ಳೋದು ಅಥವಾ ಅವ್ರಿಗೇನು ಮೇಕಪ್ ಸ್ಟೋರೇಜ್ ಎಲ್ಲ ಏನು ಐಡಿಯಾ ಮಾಡಿಲ್ಲ ಸರ್. ಅವ್ರು ಆಕ್ಚುಲಿ ಏನೋ ಡಿಮ್ಯಾಂಡ್ಸ್ ಇರಲಿಲ್ಲ, ಸೊ ನಾನೇ ಎಲ್ಲ ನೋಡ್ಕೊಂಡು ಅವ್ರದ್ದು ರೂಟೀನ್ ನೋಡ್ಕೊಂಡು ನಾನೇ ಅವ್ರಿಗೆ ಮಿರರ್ ಇದೆ, ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಗಿರೀಶ್ ಅವ್ರು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಮಿರರ್ ಮಾಡಿಸಿದ್ದೀವಿ. ಸೊ ನಾವು ಇದು ಸ್ವಲ್ಪ ಸ್ಪೇಸ್ ಹಿಂಗಿರೋದ್ರಿಂದ ಇದು ಮಿರರು, ಇಲ್ಲಿ ಒಂದು ಸ್ಟೋರೇಜ್ ಮಾಡಿಸಿದ್ದೀವಿ ಇಲ್ಲಿ. ಸೊ ಇವ್ರದ್ದೆಲ್ಲ ಇಟ್ಕೊಳ್ಳೋಕ್ಕೆ ಮೇಕಪ್ಸ್ ಅಥವಾ ವಾಟ್ ಎವರ್ ಅವ್ರಿಗೆ ಏನು ಬೇಕೋ ಡಂಪ್ ಮಾಡೋಕ್ಕೆ ಅಂತ ಒಂದು ಸ್ಟೋರೇಜ್ ಮಾಡಿಸಿದ್ದೀವಿ. ಇದರಲ್ಲಿ ಇಲ್ಲೊಂದು ಇದು ಇದೆ, ಇದು ಓಪನೇಬಲ್. ಇದು ಏನಕ್ಕೆ ಅದು ಓಪನೇಬಲ್? ಇದು ಚಾರ್ಜಿಂಗ್ ಪಾಯಿಂಟ್ ಇಟ್ಕೊಂಡು ಬೇಡಾದಾಗ ಹಿಂಗೆ ಒಳಗಡೆ. ಸೂಪರ್, ಎಕ್ಸಲೆಂಟ್. ಆಮೇಲೆ ಆ ಒಂದು ಮಿರರ್ ಲೈಟಿಂಗ್ ಚೇಂಜ್ ಆಗುತ್ತಾ? ಹಾಂ, ಇದು ಚೇಂಜ್ ಆಗುತ್ತೆ. ಫೆದರ್ ಟಚ್ ಇದೆ. ಓ, ಎಕ್ಸಲೆಂಟ್, ಸೂಪರ್. ಬೇಕಾದ್ರೆ ಆಫ್ ಮಾಡ್ಕೋಬೋದು. ಒಟ್ಟಾರೆಯಾಗಿ ನಿಮ್ಮ ಅತ್ತೆ ಮಾವನ ರೂಮ್ ಇದು. ಹೌದು. ಏನು ಅನ್ಸುತ್ತೆ ಅವ್ರಿಗೆ? ಅವರಿಗೆ ತುಂಬ ಇಷ್ಟು ಅಂದರೆ ಎಫರ್ಟ್ಸ್ ಹಾಕಿದ್ದಕ್ಕೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೆಮ್ಮೆ ಇದೆ. ತುಂಬ ಹೆಮ್ಮೆ. ಬಟ್ ಆ ಹೆಮ್ಮೆ ಒಂದಿನದಲ್ಲ, ಇಲ್ಲಿ ಬಂದಾಗ ಪ್ರತಿ ಬಾರನೂ ಬರ್ತಕ್ಕಂಥ ಒಂದು ಹೆಮ್ಮೆ. ಹೌದು ಹೌದು. ಅಮೃತ ಅವರೇ, ಈಗ ಪೇರೆಂಟ್ಸ್ ಬೆಡ್ರೂಮ್ ಎರಡೂ ನೋಡಾಯಿತು, ನಿಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ ನೋಡಬೇಕು ಅಂತ ಮೇಲಿದೆಯಾ ಅದು? ಬನ್ನಿ. ಒಟ್ಟಾರೆಯಾಗಿ ಸ್ಟೇರ್ ಕೇಸ್ನು ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ. ಹಾಂ, ಫಾಲ್ ಸೀಲಿಂಗ್ ಅಷ್ಟೇ ಪಳಪಳ ಅಂತ ಇದೆ. ಮತ್ತು ಇದೇ ಲಾಸ್ಟ್ ಫ್ಲೋರ್, ನೆಕ್ಸ್ಟ್ ಟೆರೆಸ್ ಬರುತ್ತಾ? ಹಾಂ, ನೆಕ್ಸ್ಟ್ ಟೆರೆಸ್ ಬರುತ್ತೆ. ಓಕೆ, ವೆರಿ ಗುಡ್. ಇಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ಕೊಟ್ಟಿದ್ರೆ ಸ್ಟ್ರಾಂಗ್ ಇದೆಯಾ ಇದು? ಹಾಂ, ಇದು ಟಫ್ ಅಂಡ್ ಗ್ಲಾಸ್ ಸರ್. ಓಕೆ. ಹಾಗೆ ಸೇಮ್ ಕೆಳಗಡೆ ಏನು ಪೇಂಟಿಂಗ್ ಮಾಡಿದ್ರು ಅದೇ ರೀತಿಯಾದಂಥ ಪೇಂಟಿಂಗ್ನ ಮಾಡಿರ್ತಕ್ಕಂಥದ್ದು. ಬಟ್ ನನ್ನ ಪ್ರಕಾರ ಹೇಳೋದಾದರೆ ಈ ಜಾಗದಲ್ಲಿ ಆರಾಮಾಗಿ ಒಂದು ಈಸಿ ಚೇರ್ ಹಾಕಿ. ಹೌದು ಸರ್, ಇಲ್ಲಿ ಒಂದು ಕಾಫಿ ಟೇಬಲ್ ಇಡಬೇಕು ಅಂತ ಇದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ ನಿಮ್ಮದು? ಕಂಪ್ಲೀಟ್ ಆಗಿಲ್ಲ ಸರ್, ಈಗ ಜಸ್ಟ್ ಶಿಫ್ಟ್ ಆಗಿ 1 ತಿಂಗಳು ಅಷ್ಟೇ ಆಗಿರೋದು. ಓಕೆ. ಸೊ ಪ್ಲಾಂಟ್ಸ್ ಮತ್ತೆ ಕಾಫಿ ಟೇಬಲ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ಇನ್ನೂ ಮನೆ ಈಗಲೇ ಅಂದ ಇದೆ, ನೆಕ್ಸ್ಟ್ ಇನ್ನೂ ಭಾಳ ಚಂದವಾಗುತ್ತೆ. ಈಗ ಇಲ್ಲಿ ಎಷ್ಟು ರೂಮ್ ಇರ್ತಕ್ಕಂಥದ್ದು? ಇಲ್ಲಿ ಈ ಫ್ಲೋರ್ 2 ರೂಮ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಿಡ್ಸ್ ಬೆಡ್ರೂಮ್ ಇದೆ. ಕಿಡ್ಸ್ ಬೆಡ್ರೂಮ್. ಸೊ ಇದು ಕಿಡ್ಸ್ ಬೆಡ್ರೂಮ್ ಸರ್. ಓಕೆ. ಇಲ್ಲಿ ನನ್ನ ದೊಡ್ಡ ಮಗನಿಗೆ ಬಂಕರ್ ಬೆಡ್ ಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದ, ಸೊ ಈ ಥರ ಮಾಡಿಸಿದ್ದೀವಿ. ಸೊ ಸ್ಟಡಿ ಕಮ್ ಇದು ಸ್ಟಡಿ ಟೇಬಲ್ಲು ಪ್ಲಸ್ ಒಂದು ಇಲ್ಲಿ ಕುಷನ್ ಥರನೂ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಎಲ್ಲೂ ನೀವು ವಿಂಡೋ ಸೀಟ್ ಮಿಸ್ ಮಾಡಿಲ್ಲ. ಹಾಂ, ಇದೊಂದು ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಕಂಜೆಸ್ಟೆಡ್ ಅನ್ಸಿದ್ರು ಇದು ವಾಕ್ ಇನ್ ಇದು ಥರ ಕೊಟ್ಟಿದ್ದೀವಿ. ಓಕೆ. ಸ್ಲೈಡಿಂಗ್ ಡೋರು. ಓಕೆ. ಸೊ ನಾವು ಮಲ್ಕೊಂಡ್ರು ಇಲ್ಲೊಂದು 3 ಜನ ಮೇಲೆ 4 ಜನ ಮಲ್ಕೋಬೋದು. ಓ, ಇಲ್ಲಿ 3 ಜನ ಮಲಗಬಹುದಾ? 3 ಜನ ಮಲ್ಕೋ. ಓಕೆ, ಇಲ್ಲಿ ಮೇಲೆ ಮಲಗಬಹುದು. ಹಾಂ. ಒಟ್ಟಾರೆಯಾಗಿ ಇದು ಕಿಡ್ಸ್ ರೂಮ್ ಆದರೂ ಸಹ ಬ್ಲೂ ಥೀಮಲ್ಲಿ, ಅದೇ ಹುಡುಗಿರಾಗಿದ್ರೆ ಪಿಂಕ್ ಥೀಮಲ್ಲಿ ಇರ್ತಾ ಇದ್ರು. ಇಲ್ಲಿ ಕುಷನ್ ಸಹ ಕಂಪ್ಲೀಟ್ ಬ್ಲೂ ಥೀಮಲ್ಲೇ ಇರ್ತಕ್ಕಂಥದ್ದು. ಬಟ್ ಬ್ಲೂ ಅಂದರೆ ಒಂಥರ ಸೆಟಲ್ ಬ್ಲೂ, ಒಂಥರ ತುಂಬ ಗಾಡಿ ಅನ್ಸಲ್ಲ, ತುಂಬ ಕಣ್ಣು ಹೊಡೆಯೋದಿಲ್ಲ, ಆ ರೀತಿಯಾದಂಥ ಬ್ಲೈಂಡ್ಸು ಸಹ ಬ್ಲೂ ಆಗಿರ್ತಕ್ಕಂಥದ್ದು. ಹಾಗೆ ಏನು ಫಾಲ್ ಸೀಲಿಂಗಲ್ಲಿ ಡಿಸೈನ್ ಇರ್ತಕ್ಕಂಥದ್ದು ಮೇಡಮ್, ಏನು ಚೂಸ್ ಮಾಡಿದ್ರಿ? ಏನಿಲ್ಲ ಸರ್, ಅವ್ರಿಗೆ ಅದೇ ಇದು ಅರ್ತು ಮತ್ತೆ ಈ ಥರ ಪ್ಲಾನೆಟ್ಸ್ ಗ್ಯಾಲಕ್ಸಿ ಥರ ಬೇಕಿತ್ತು. ಸೊ ಅದೇ ಥರ ಮಾಡಿಸ್ಕೊಂಡಿದ್ದಾರೆ. ಅಲ್ಲೂ ಮೂನ್ ಇದೆ? ಹಾಂ, ಅಲ್ಲಿ ಮೂನ್ ಇದೆ. ಓಕೆ. ಸೊ ಅಲ್ಲಿ ವಾಲ್ ಪೇಪರ್ಸ್ ಎಲ್ಲ ಇದು ರಾಕೆಟ್ಸ್ ಈ ತರ ಬೇಕು ಅಂತ. ಅಮೂನಲ್ಲಿ ಏನಾದ್ರು ಲೈಟ್ ಬರುತ್ತಾ ಮೇಡಮ್? ಇಲ್ಲ ಸರ್, ಅಲ್ಲಿ ಅದನ್ನ ಮಾಡ್ಕೋಬೇಕಾಗಿತ್ತು. ಅಮೂಲ್ ಲೈಟ್ ಆಗೋದು ಅವನೇ ಬೇಡ ಅಂದ ಸರ್, ನನ್ನ ಮಗ ಬೇಡ. ಇಲ್ಲ, ಒಳ್ಳೇದು. ಯಾಕಂದ್ರೆ ಮಕ್ಕಳಿರೋ ರೂಮ್ ಇರೋದ್ರಿಂದ ಅಲ್ಲಿ ವೈರೆಲ್ಲ ಹೋಗೋದು ಅಷ್ಟು ಸೇಫ್ಟಿ ಅಲ್ಲ. ನೋಡಿ, ಒಂದು ಚಿಕ್ಕ ರೂಮಲ್ಲಿ ಎಷ್ಟೆಲ್ಲ ಅಳವಡಿಸ್ಕೊಂಡು, ಒಂದು ರೂಮಲ್ಲಿ ಎಷ್ಟೆಲ್ಲ ಚೆನ್ನಾಗಿ ಇಷ್ಟೆಲ್ಲ ಅಳವಡಿಸ್ಕೊಂಡ್ರು ತುಂಬ ಏನು ಇಕ್ಕಟ್ಟಂತ ಅನ್ಸೋದಿಲ್ಲ. ಬಟ್ ನೋಡೋರಿಗೆ ಇಕ್ಕಟ್ಟಂತ ಅನ್ಸ್ಬೋದು, ಬಟ್ ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಆ ರೀತಿ ತುಂಬ ಚೆನ್ನಾಗಿ ಯುಟಿಲೈಸ್ ಆಗುತ್ತೆ. ಒಂದು 2 ರೂಮಲ್ಲಿ ಅಳವಡಿಸ್ಬೋದಂಥ ಒಂದು ಎಲ್ಲ ಎಲಿಮೆಂಟ್ಸ್ನ ಒಂದೇ ರೂಮಲ್ಲಿ ಅಳವಡಿಸಿರೋದ್ರಿಂದ ತುಂಬ ಪ್ರೀಮಿಯಮ್ ಆಗಿ ಇರ್ತಕ್ಕಂಥದ್ದು. ಎನಿವೆ, ನಿಮ್ಮ ಮಾಸ್ಟರ್ ಬೆಡ್ರೂಮ್ ಇದು. ಹೌದು ಸರ್.
ಏನ್ರಿ ಮಾಸ್ಟರ್ ಬೆಡ್ರೂಮ್ನ ಒಳ್ಳೆ ರಾಣಿ ಅರಮನೆ ಥರ ಮಾಡ್ಕೊಂಡಿದ್ದೀರಾ? ಹಾಂ, ಹೌದು. ನೀವು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಕೊಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ಈ ಒಂದು ನಿಮ್ಮ ಮಾಸ್ಟರ್ ಬೆಡ್ರೂಮ್ನ. ಅಫ್ಕೋರ್ಸ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳೋದಕ್ಕೆ ಕಾರಣನೇ ಅದು, ಯಾಕೆಂದರೆ ಮಾಸ್ಟರ್ ಬೆಡ್ರೂಮು ಮನೇಲಿ ಇರ್ತಕ್ಕಂಥ ಎಲ್ಲ ರೂಮ್ಗಿಂತ ಹೈಲೈಟ್ ಆದಂಥವ್ರು. ಹೇಳಿ ಮೇಡಮ್, ನಿಮ್ಮ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಏನು ಥೀಮಲ್ಲಿ ಮಾಡಿಸಿದ್ದೀರಾ? ಒಂದೊಂದು ಎಲಿಮೆಂಟ್ಸ್ ಬಗ್ಗೆ ಸೊ ತಿಳಿಸ್ಕೊಡಿ. ಇದು ಕಂಪ್ಲೀಟ್ ಬ್ರೌನ್ ಮತ್ತೆ ವೈಟ್ ಮತ್ತೆ ಗೋಲ್ಡ್ ಥೀಮಲ್ಲಿ, ಅದೇ ಹೇಳಿದ್ನಲ್ಲ ಬ್ರೌನ್ ವೈಟ್ ಬ್ಲ್ಯಾಕ್ ಗೋಲ್ಡ್, ಅದೇ ಕ್ಯಾರಿ ಮಾಡಿದ್ದೀವಿ ಇಡೀ ಮನೆ. ಸೊ ನನಗೆ ರಿಕ್ವೈರ್ಮೆಂಟ್ಸ್ ಜಸ್ಟ್ ಹೇಳಿದೆ ನಾನು ಏನೇನು ಬೇಕು ಅಂತ, ಅದ್ರ ಪ್ರಕಾರ ಡಿಸೈನ್ ಮಾಡಿರುವಂಥ ಒಂದು. ಎಕ್ಸಲೆಂಟ್. ಬಟ್ ಏನಪ್ಪ ಅಂದರೆ ನಿಮಗೆ ಇಲ್ಲಿ ಬೆಡ್ ಬ್ಯಾಕ್ ಪ್ಯಾನಲ್ಲು ಹಾಗೆ ವಾಲ್ ಪ್ಯಾನಲ್ ತುಂಬ ಚೆನ್ನಾಗಿದೆ. ಫ್ಲೂಟೆಡ್ ಲೋವರ್ಸ್ನ ಹಾಕಿರ್ತಕ್ಕಂಥದ್ದು ಗ್ರೇ ಥೀಮಲ್ಲಿ. ಹಾಗೆ ಇಲ್ಲಿ ಒಳ್ಳೆ ಗ್ರೇನ್ಸ್ ಇರ್ತಕ್ಕಂಥ ಒಂದು ವುಡ್ ಲ್ಯಾಮಿನೇಟ್ ಮಾಡಿ ಜೊತೆಗೆ ಒಂದು ಬ್ಲ್ಯಾಕ್ ಕಲರ್ ಟೀ ಪಟ್ಟಿ ಹಾಕಿರ್ತಕ್ಕಂಥದ್ದು. ಮತ್ತು ಸೀಲಿಂಗು ಸಹ ಇಲ್ಲೂ ಡಿಫ್ರೆಂಟ್ ಇದೆ, ಒಂದೊಂದು ಡಿಫ್ರೆಂಟ್ ಇದೆ ನಿಮ್ಮದು ಸೀಲಿಂಗು, ಒಂದೊಂದು ಪ್ಯಾಟರ್ನಲ್ಲಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲೇನೋ ಕಾರ್ಸ್ ಜೋಡಿಸಿದ್ದೀರಾ, ಅದು ಸಹ ಏನು ನಿಮ್ಮ ಯಜಮಾನದ ಆಸೆನಾ ಅಥವಾ ಏನು? ಇಲ್ಲ ಸರ್, ನನ್ನ ಆಸೆ ಸರ್ ಅದು. ಹೌದಾ? ಕಾರ್ ಕ್ರೇಜ್ ಇದೆಯಾ? ನನಗೆ ಹಾಟ್ ವೀಲ್ಸ್ ಕ್ರೇಜ್ ತುಂಬಾ ಇದೆ. ಓಕೆ, ಕಲೆಕ್ಷನ್ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀವಿ. ಸೊ ನಾನು ಅವನಿಗೆ ನಿರಂಜನಿಗೆ ಅದನ್ನ ಹೇಳಿಸಿ ಮಾಡಿಸಿರೋದು ಸರ್ ಅದು. ಎಕ್ಸಲೆಂಟ್. ಒಟ್ಟಲ್ಲಿ ನಿಮ್ಮ ಅಷ್ಟು ಕಾರ್ಗೆ ಒಂದು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಕೊಟ್ಟಿದೆ. ಇನ್ನೂ ತುಂಬಾ ಕಾರ್ ಬರೋದಿದೆ ಸರ್, ಇನ್ನು ಪೆಂಡಿಂಗ್ ಇದೆ. ಓಕೆ, ಸೂಪರ್. ಈ ಲೈಟು ಸಹ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ರ. ಈ ಲೈಟ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನಿಮ್ದೇ ಸೆಲೆಕ್ಷನ್ ಇತ್ತಾ ಅಥವಾ ಡಿಸೈನ್ ಅವ್ರು ಹೆಲ್ಪ್ ಮಾಡ್ತಾರೆ? ಇಲ್ಲ ಸರ್, ಅಂದ್ರೆ ನಾವೇ ಸೆಲೆಕ್ಟ್ ಮಾಡಿರೋದು. ನೀವೇ ಸೆಲೆಕ್ಟ್ ಮಾಡಿರೋದು. ವೆರಿ ಗುಡ್. ಡಿಸೈನ್ ಅಲ್ಲಿ ಇತ್ತಾ ಲೈಟು? ಹಾ, ಡಿಸೈನ್ ಅಲ್ಲಿ ಇತ್ತು, ಬಟ್ ಒಂದು ಡಿಸೈನ್ ಅಲ್ಲಿ ಎಲ್ಲಾ ಲೈಟ್ಸು ಇತ್ತು, ಬಟ್ ಅದ್ರ ಸಿಮಿಲರ್ ಆಗಿ ನಾವು ಹೋಗಿ ತಗೊಂಡಿದ್ದು. ಓಕೆ, ಎಕ್ಸಲೆಂಟ್. ಆಮೇಲೆ ಅಲ್ಲಿ ಒಂದು ಏನೋ ಬುಕ್ಸ್ಗೋಸ್ಕರ ಒಂದು ಒಳ್ಳೆ ಸ್ಟೋರೇಜ್ ಮಾಡಿದ್ರ. ಅಲ್ಲಿ ಬೇಕಾದ್ರೆ ಬುಕ್ಸ್ ಇಟ್ಕೋಬಹುದು ಅಥವಾ ಬಟ್ಟೆನೂ ಇಟ್ಕೋಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಇಲ್ಲ, ಅದು ದಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಬುಕ್ಸ್. ಲೈಬ್ರರಿ ತರ. ಯಾರು? ನಾನೇ ಓದ್ತೀನಿ. ಎಲ್ಲ ನಿಮ್ದೇನಾ ಇಲ್ಲಿ ರಾಜ್ಯ? ಇಲ್ಲ, ಹಂಗೇನಿಲ್ಲ ಸರ್. ಬುಕ್ಸ್ ನಾನು ಸ್ವಲ್ಪ ಜಾಸ್ತಿ ಓದ್ತೀನಿ. ಮತ್ತೆ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದೆ ಗೊತ್ತಾ, ಇಲ್ಲಿ ಬಂದು ಆ ವಿಂಡೋ ಕೊಟ್ಟಿದ್ದೀರಾ, ಅಲ್ಲಿ ಒಂದು ಒಳ್ಳೆ ಸ್ಟಡಿ ಕೊಟ್ಟಿದ್ದೀರಾ, ಪಕ್ಕದಲ್ಲೇ ಒಂದು ಲೈಬ್ರರಿ ಇದೆ. ಆ ಒಂದು ಬೆಳಕಲ್ಲಿ ಆ ಬುಕ್ಸ್ನ ಓದ್ತಾ ಇದ್ರೆ ಏನೋ ಒಂದು ಆನಂದ ಆಗುತ್ತೆ. ಜೊತೆಗೆ ಇಲ್ಲಿ ಒಂದು ಇದು ಹೈಡ್ರಾಲಿಕ್ನ ಸ್ಟೋರೇಜ್ ಇದೆ, ಮತ್ತು ಎರಡು ಕಡೆಗೂ ಒಂದು ಸೈಡ್ ಟೇಬಲ್ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಸೈಡ್ ಟೇಬಲ್ ಇದ್ದಾಗ ಈ ರೀತಿಯಾಗಿ ಒಂದು ಲೈಟಿಂಗ್ ಆಗ್ಬೋದು ಅಥವಾ ವಾಟರ್ ಆಗ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಆಗ್ಬೋದು, ನಿಮಗೆ ಬೇಕಾದಂಥ ಮೊಬೈಲ್ಸು ಇದೆಲ್ಲ ಸ್ಟೋರ್ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಒಂದು ಕಾಟ್ ಅಂತ ಮಾಡಿದಾಗ ಸೈಡ್ ಟೇಬಲ್ ಅಂತಕ್ಕಂಥದ್ದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಎಕ್ಸಲೆಂಟ್ ಮೇಡಮ್, ಭಾಳ ಖುಷಿ ಆಯಿತು. ಭಾಳ ಇದೇನಿದು? ಇದು ವಾಕ್-ಇನ್ ವಾರ್ಡ್ರೋಬ್. ಓ, ಅದೇ ಅನ್ಕೊಳ್ತಾ ಇದ್ದೆ, ಎಲ್ಲಿ ಇಷ್ಟು ಚಿಕ್ಕ ರೂಮ್ ಇದೆಯಲ್ಲ, ವಾರ್ಡ್ರೋಬ್ ಎಲ್ಲಿ ಇಟ್ಟಿದ್ದಾರಪ್ಪ, ಕೇಳೋದು ಹೆಂಗೆ ಇವ್ರನ್ನ. ಬುಕ್ಸ್ ಏನಾದ್ರು ಬಟ್ಟೆ ಜೋಡಿಸೋ ಜಾಗದಲ್ಲಿ ಬುಕ್ ಜೋಡಿಸಿದಾರಲ್ಲ ಅನ್ಕೊಂಡೆ, ಬಟ್ ವಾಕ್-ಇನ್ ವಾರ್ಡ್ರೋಬ್ ಇಲ್ಲಿದೆ ವೀಕ್ಷಕರೇ. ಬನ್ನಿ ನೋಡಿ, ಇದು ಹಿಡನ್ ಡೋರು, ತುಂಬ ಚೆನ್ನಾಗಿದೆ. ಬಟ್ ಯಾರಿಗೂ ಗೊತ್ತೇ ಆಗೋದಿಲ್ಲ ಇಲ್ಲಿ ಒಂದು ಹಿಡನ್ ಡೋರ್ ಇದೆ ಅಥವಾ ಇಲ್ಲಿ ವಾಕ್-ಇನ್ ವಾರ್ಡ್ರೋಬ್ ಇದೆ ಅಂತ. ಮೇಡಮ್, ನಿಮ್ಮ ವಾರ್ಡ್ರೋಬ್ನ ನೀವೇ ಪರಿಚಯ ಮಾಡಿ. ಇಲ್ಲಿ ಸಾಕಷ್ಟಿದೆ ಐಟಮ್ಸು, ಎಲ್ಲ ಹೇಳಿ ಮೇಡಮ್. ಸೊ ಇದು ವಾಕ್-ಇನ್ ವಾರ್ಡ್ರೋಬ್ ಮಾಡಿಸ್ಕೊಂಡಿರೋದು. ಸೊ ಇದರಲ್ಲಿ ಇಷ್ಟೇ ಜಾಗದಲ್ಲಿ ಎಲ್ಲನೂ ಅಡ್ಜಸ್ಟ್ ಮಾಡಿ ಮಾಡಿಸ್ಕೊಂಡಿರೋಂಥ ಒಂದು ವಾರ್ಡ್ರೋಬ್ ಇದು. ಸೊ ಇಲ್ಲಿ ಒಳಗೆ ನೋಡಿದ್ರೆ ಪರ್ಫ್ಯೂಮ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಾಡಿಸ್ಕೊಂಡಿದ್ದೀವಿ. ಇದು ಬ್ಯಾಗ್ಸ್ ಇಟ್ಕೊಳ್ಳೋಕ್ಕೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಮಾಡಿಸ್ಕೊಂಡಿರೋದು ಇದು. ಸೊ ಇದು ಡ್ರೈಯಿಂಗ್ ಕ್ಲೋತ್ಸ್ ಇಟ್ಕೊಳ್ಳೋಕ್ಕೆ ಅಂತ, ಅಂದರೆ ಹ್ಯಾಂಗಿಂಗ್ ಮಾಡೋಕ್ಕೆ ನನಗೆ ಹೊರಗಡೆ ಬೇಡಾಗಿತ್ತು, ಸೊ ಒಳಗಡೆ ಮಾಡಿಸಿರೋದು. ಸೊ ದಿಸ್ ಇಸ್ ದ ಇದು ಒಳಗಡೆ ಕಾರ್ನರ್ಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ಮೇನ್, ಈ ಥರ ಮಾಡಿಸ್ಕೊಂಡಿದ್ದೀವಿ. ಸೊ ಮೇಲ್ಗಡೆ ಫುಲ್ ಸ್ಟೋರೇಜ್ ಇದೆ ನಮ್ಮದು. ಸೊ ಲಾಫ್ಟ್ ಬರುತ್ತೆ, ಇನ್ನು ಸ್ಟೋರೇಜಿಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿಸ್ಕೊಂಡಿರೋಂಥ ಒಂದು ವಾಕ್-ಇನ್ ವಾರ್ಡ್ರೋಬ್. ಎಸ್, ಪ್ರತಿಯೊಬ್ಬರಿಗೂ ಒಂದು ಮನೆ ಕಟ್ಟಬೇಕು ಅನ್ನೋ ಒಂದು ಕನಸಿರುತ್ತೆ. ಆ ಕನಸು ನನಸಾಗಬೇಕು. ಆ ನನಸಾಗಬೇಕಂದ್ರೆ ಖಂಡಿತ ಒಂದು ಉತ್ತಮವಾದಂಥ ಇಂಟೀರಿಯರ್ ಡಿಸೈನ್ ಬೇಕು, ಅವರ ಒಂದು ಸಹಕಾರ ಬೇಕು. ಬಟ್ ಕಂಪ್ಲೀಟಾಗಿ ಈಗ ನಾನು ಮನೆ ನೋಡಿದೆ, ನಮ್ಮ ವೀಕ್ಷಕರು ಸಹ ಮನೆನ ನೋಡಿದ್ದಾರೆ. ಬಟ್ ಹೇಳಿ ಮೇಡಮ್, ನಿಮಗೆ ಈ ಒಂದು ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಆದಂಥ ಕಂಪ್ಲೀಟಾಗಿ ಮನೆ ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಆದಂಥ ಅನುಭವ ಏನು, ಅಥವಾ ಏನು ಕೇರ್ ಮಾಡಬೇಕು, ಏನು ಮಾಡಬಾರ್ದು ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ಮ ಒಂದು ಟಿಪ್ಸ್ ಕೊಡಿ. ಇಲ್ಲ, ಸ್ಟಾರ್ಟಿಂಗ್ ಫಸ್ಟ್ ಅಂತಂದರೆ ನಿಮ್ಮ ಯಾರೇ ಇರಲಿ ವರ್ಕರ್ಸು ನಿಮ್ಮ ಫ್ರೆಂಡ್ಸ್ ಥರ ನೋಡ್ಬೇಕು ಅವ್ರನ್ನ ಫಸ್ಟು. ಓಕೆ, ಫಸ್ಟ್ ಪಾಯಿಂಟ್ ಅದೇನೆ. ಯಾಕೆ ನಿಮ್ಮ ಕೆಲಸ ನೀವು ಮಾಡಿಸ್ಕೊಳ್ತಾ ಇದ್ದೀರಾ, ನಾವು ಅವ್ರಿಗೆ ಟಾರ್ಚರ್ ಮಾಡಿದಷ್ಟು ಅವರು ತುಂಬ ಖರಾಬಾಗಿ ಮಾಡ್ತಾರೆ ಹೊರತು. ಎಲ್ಲರೂ ಮಾಡೋದು, ಎಲ್ಲರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಬಟ್ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಒಂದು ನಮ್ಮದು ಒಂದೊಂದು ಸ್ಟೇಟ್ಮೆಂಟು. ಸೊ ಸ್ವಲ್ಪ ತುಂಬ ಕೋಆಪರೇಷನ್ ಇತ್ತು ಆರ್.ಎ.ವಿ ಅವ್ರ ಕಡೆಯಿಂದ. ನಾನು ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಆಗಿರೋದ್ರಿಂದ, ಎಸ್ಪೆಷಲಿ ರಾಧಾಕೃಷ್ಣ ಸರ್ ಒಂದು ಸತಿ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ಅವರಿಬ್ಬರು. ಸೊ ಅವ್ರು ಇರೋದ್ರಿಂದನೇ ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಆಗಿದೆ ಅಂತ ಹೇಳ್ಬೋದು. ಸೊ ಏನಾದರೂ
ನಾನು ರೆಕಮೆಂಡ್ ಮಾಡಬೇಕು ಅಂತಂದರೆ ಐ ವಿಲ್ ಡೆಫಿನೆಟ್ಲಿ ರೆಕಮೆಂಡ್ ರಾಕೇಶ್ ಆ್ಯಂಡ್ ನಿರಂಜನ್ ಫಾರ್ ದಿಸ್ ಸೈಟ್ ಇಂಜಿನಿಯರ್ಸ್. ಸೊ ವೆರಿ ವೆಲ್ ಕೋಆಪರೇಟಿವ್. ಯಾವಾಗ ಫೋನ್ ಮಾಡಿದ್ರು ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ದೇ ಮೇಡ್ ಶೋರ್ ದೇ ಡಿಡ್ ಇಟ್. ಬಟ್ ಫೈನಲ್ ಆಗಿ ಬೇರೆಯವರು ನಿಮ್ಮ ಸ್ನೇಹಿತರು ನಿಮ್ಮ ರಿಲೇಟಿವ್ಸು ಮನೆಗೆ ಬಂದಾಗ ಏನು ಹೇಳ್ತಾರೆ ನಿಮ್ಮ ಮನೆ ಬಗ್ಗೆ? ಸರ್ ಫಸ್ಟ್ ಹೇಳೋದು ವಾವ್ ಅಂತಲೇ ಹೇಳೋದು. ಓಕೆ, ನೀವು ಹಾಯ್ ಹೇಳಲ್ಲ? ಹಾಯ್ ಹೇಳಲ್ಲ, ಫಸ್ಟ್ ವಾವ್ ಅಂತೇಳಿ ಆಮೇಲೆ ಹಾಯ್ ಅಂತಾರೆ. ಯಾಕಂದರೆ 2030 ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಫಸ್ಟ್ ಇದು ತಗೊಂಡಾಗ ಇಷ್ಟು ಚಿಕ್ಕ ಜಾಗದಲ್ಲಿ ಹೆಂಗೆ ಮನೆ ಕಟ್ಟೋಕ್ಕಾಗತ್ತೆ ಅಂತ ಒಂದು ಇತ್ತು. ಬಟ್ ಎಲ್ಲರೂ ನೋಡಿದಾಗ ಹೇಳ್ತಾರೆ 2030 ಈ ಥರ ಕಟ್ಬೋದಾ ಅಂತ ಒಂದು ಇವಾಗ ಐಡಿಯಾ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಪವನ್. ಪವನ್ ಇಸ್ ದ ಒನ್ ಹೂ ಇದು ಮನೇನ ಸಿವಿಲ್ ಮಾಡಿದ್ದು, ಅಂದರೆ ಪ್ಲಾನಿಂಗ್ ಅವ್ರದ್ದೇ ವಿತ್ ಲಿಫ್ಟು ಅದೆಲ್ಲ. ಹಿ ಈಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಹಿ ಈಸ್ ಫ್ರಮ್ ಹುಬ್ಳಿ. ಸೊ ಪವನ್ ಕುಲಕರ್ಣಿ ಅಂತ, ಹಿ ವಾಸ್ ದ ಪ್ಲಾನರ್ ಫಾರ್ ದಿಸ್ ಹೌಸ್. ಬಟ್ ನಮ್ಮ ಕಡೆಯಿಂದ ಪವನ್ ಕುಲಕರ್ಣಿ ಅವರೇ ತುಂಬ ಧನ್ಯವಾದ. ತುಂಬ ಒಂದು ಬ್ಯೂಟಿಫುಲ್ ಮನೆ ಮಾಡಿದ್ದೀರಾ. ನಮ್ಮ ಇಂಟೀರಿಯರ್ ಮಾತಾಡೋದಕ್ಕೆ ಇಲ್ಲಿ ಕಾರಣ ನಿಮ್ಮ ಒಂದು ಬೇಸು, ಅದರಲ್ಲಿ ಎರಡು ಮಾತಿಲ್ಲ. ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು. ಬಟ್ ಎಕ್ಸಲೆಂಟಾಗಿ ಒಂದು 2030 ಮನೆಯನ್ನು ಡಿಸೈನ್ ಮಾಡಿದ್ದೀರಾ. ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಇನ್ನು ನಿಮ್ಮ ಮನೆ ಮಂದಿ, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಏನು ಹೇಳ್ತಾರೆ ಮೇಡಮ್? ಇಲ್ಲ ಸರ್, ಅದು ಹೇಳಿದ್ವಲ್ಲ, ನೋಡಿದ ತಕ್ಷಣನೇ ಲೈಕ್ ಇರಬೇಕು ಅಂತ ಅನಿಸ್ಬೇಕಲ್ವಾ. ಸೊ ತುಂಬಾನೇ ದೇ ಆರ್ ವೆರಿ ಹ್ಯಾಪಿ ಟು ಬಿ ಇನ್ ಸಚ್ ಅ ಬ್ಯೂಟಿಫುಲ್ ಹೌಸ್ ಅಂತ ಹೇಳ್ಬೋದು. ನಿಮಗೆ ತುಂಬ ಇಷ್ಟವಾದಂಥ ಒಂದು ಜಾಗ ಯಾವುದು ಈ ಮನೆಯಲ್ಲಿ? ನನ್ನ ಬೆಡ್ರೂಮ್ ಸರ್. ಬೆಡ್ರೂಮೇ ನಿಮ್ಗೆ ಇಷ್ಟ? ಹೌದು. ಎಲ್ಲ ಅಡುಗೆ ಮನೆ ಹೇಳಿದ್ರೆ ನೀವು ಯಾಕೆ ಬೆಡ್ರೂಮ್ ಹೇಳ್ತೀರಾ? ಇಲ್ಲ, ನಂಗೆ ನನ್ನ ಬೆಡ್ರೂಮೇ ಇಷ್ಟ. ನಾನು ಸ್ವಲ್ಪ ಸಾಲಿಟ್ಯೂಡಲ್ಲಿ ಇರೋಂಥ ಒಂದು ವ್ಯಕ್ತಿ. ಸೊ ನಾನು ಅಲ್ಲಿದ್ದರೆ ನಾನು ಕಾಮಾಗಿರ್ತೀನಿ ಅಂತ. 2 years ಆಗಿದೆ ಈ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಸೊ ಫೈನಲಿ ಅಂತ್ ಭಲ ಅಥವಾ ಸಬ್ ಭಲ ಅಂತಾರಲ್ವಾ. ಸೊ ಬ್ಯೂಟಿಫುಲ್ ಎಂಡಿಂಗ್ ಫಾರ್ ದ ಹೌಸ್ ಆ್ಯಂಡ್ ದ ನ್ಯೂ ಬಿಗಿನಿಂಗ್ ಸರ್. ಓಕೆ, ಡೆಫಿನೆಟ್ಲಿ ಒಂದು ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಆ ಮನೆ ಕಟ್ಟಿ ಈ ಮಟ್ಟಕ್ಕೆ ಇಂಟೀರಿಯರ್ ಮಾಡಿಸಿ ನೀಟಾಗಿ ಇಟ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜು. ಬಟ್ ನಾನು ಹೇಳೋದು ಇಷ್ಟೇ ವೀಕ್ಷಕರೇ, ಪ್ರತಿಯೊಂದು ಇಂಟೀರಿಯರ್ಗೂ ಒಂದು ವಾರಂಟಿ ಗ್ಯಾರಂಟಿ ಅಂತಿರುತ್ತೆ. ಬಟ್ ನಾವು ಅದನ್ನು 1 ತಿಂಗಳಲ್ಲೇ ಹಾಳು ಮಾಡ್ಕೋಬೋದು ಅಲ್ವಾ? 10 ಅಲ್ಲ 20 ವರ್ಷನೂ ಇದೇ ಥರ ನೀಟಾಗಿ ನೋಡ್ಕೋಬೋದು. ಅಂದರೆ ಹೊಸರಲ್ಲಿ ಏನೋ ಮನೆ ಮೇಲೆ ಪ್ರೀತಿ ಮಾಡ್ತಕ್ಕಂಥದ್ದು, ಆಮೇಲೆ ಬರ್ತಾ ಬರ್ತಾ ಪ್ರೀತಿ ಕಮ್ಮಿ ಆ ಥರ ಅಲ್ಲ. ನೀವು ಫಸ್ಟ್ ಡೇ ಏನೊಂದು ಗೃಹ ಪ್ರವೇಶ ಮಾಡ್ತಾರೆ, ಒಂದು ವಾವ್ ಥೀಮ್ ಬರುತ್ತೆ, ಅಲ್ಲಿಂದನೂ ನೀವು ಅದೇ ರೀತಿಯಾಗಿ ಮನೇನ ಪ್ರೀತಿ ಮಾಡ್ತಾ ಹೋದರೆ, ಮನೇನ ನೋಡ್ತಾ ಹೋದರೆ ಖಂಡಿತ ಯಾವತ್ತೂ ಇದೇ ಥರ ಇರುತ್ತೆ. ಎಲ್ಲಿ ನಮಗೆ ಸ್ವಚ್ಛತೆ ಇರುತ್ತೆ ಅಲ್ಲಿ ಖಂಡಿತ ಆರೋಗ್ಯ ಇರುತ್ತೆ. ಅದರಲ್ಲಂತೂ ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ, ಈ ರೀತಿಯಾದಂಥ ಒಂದು ಬೆಳಕಲ್ಲಿ, ಈ ರೀತಿಯಾದಂಥ ಒಂದು ಆನಂದ ತುಂಬಿದ ಮನೆಯಲ್ಲಿ ಇರೋದ್ರಿಂದ ಖಂಡಿತ ಮನಸ್ಸು ಯಾವಾಗಲೂ ಸಂತೋಷವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೀವೇನೇ ಹೇಳ್ತೀರಾ? ಹೌದು ಸರ್, ಕರೆಕ್ಟ್. ಲಕ್ಷ್ಮಿ ಅಲ್ಲೇ ಇರ್ತಾಳೆ. ಈ ರೀತಿಯಾದಂಥ ಒಂದು ಸುಂದರವಾದ ಮನೆ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು, ನೀವು ಕಟ್ಸಂಗಾಗಲಿ, ಆ ಮನೆಗೆ ನಮ್ಮ RAV ಇಂಟೀರಿಯರ್ ಡಿಸೈನ್ ಮಾಡೋಂಗಾಗಲಿ. ಯಾಕೆಂದರೆ ಈಗಾಗಲೇ ಸ್ಕ್ರೀನಲ್ಲಿ ನಂಬರ್ ಬಂದು ಹೋಗಿದೆ. ನೀವು ಸಹ ನಿಮ್ಮ ಮನೆಗೆ ಇಂಟೀರಿಯರ್ ಡಿಸೈನರ್ನ ಹುಡುಕ್ತಾ ಇದ್ದರೆ ಖಂಡಿತ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಇದೆ, ಆಫೀಸ್ ಅಡ್ರೆಸ್ ಇದೆ, ನ್ಯಾವಿಗೇಷನ್ ಇದೆ, ಎಲ್ಲನೂ ಸಹ ನಿಮಗೆ ಮಾಹಿತಿ ಸಿಗುತ್ತೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಿಮ್ಮಂಥ ಅನೇಕ ಜನ ಕನಸನ್ನ ಹೊತ್ತಿರ್ತಾರೆ, ಮನೆಯನ್ನು ಕಟ್ಟಬೇಕು, ಈ ರೀತಿ ಇಂಟೀರಿಯರ್ ಮಾಡಬೇಕು ಅಂತ. ಅವರಿಗೆಲ್ಲ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದನ ತಿಳಿಸ್ತಾ, ಹಾಗೆ ಅಮೃತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಇನ್ನೂ ಈ ರೀತಿಯಾದಂಥ ಇನ್ನೂ ಡಬಲ್ ಮನೆ ನೀವು ಕಟ್ಟಂಗಾಗಲಿ ಅಂತ ನಾನು ದೇವರಲ್ಲಿ ಬೇಡ್ತೀನಿ. ಥ್ಯಾಂಕ್ ಯು.